ಪರಿಶಿಷ್ಟದೊಳಗ ಮತಾಚಾರವು ತತ್ವ ವಿಚಾರವು ಅಂತ ವಿಷಯ ಐತಿ. ಇಲ್ಲಿ ಈಗಿನ ಕಾಲದಲ್ಲಿ ಮತಾಚಾರವನ್ನೇ ತತ್ವ ವಿಚಾರವೆಂದು ಭ್ರಮಿಸುವವರು ಕೆಲವರು ಇರುತ್ತಾರೆ. ಈ ಮತಾಚಾರ ಏನಿರ್ತದ ಅದನ್ನ ತತ್ವ ಅಂತ ಅನೇಕ ಜನರು ನೋಡಿವಲ್ಲ ನಾವು. ಮತಾಚಾರನ ತತ್ವ ಅಂತ ತಿಳ್ಕೊಂಡವರು ಬಹುಜನ. ಆದ್ದರಿಂದ ಇವೆರಡರ ಇರುವ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಚರ್ಚಿಸುವುದು ಸಪ್ರಯೋಜನವಾಗಿರುತ್ತದೆ. ಆಚಾರವೆಂಬುದು ಧರ್ಮದ ಹೊರಗುರುತು. ಆಚಾರವೆಂಬುದು ಧರ್ಮದ ಹೊರಗುರುತು. ವಿಚಾರವು ತತ್ವಾನ್ವೇಷಣೆಯ ಹೊರಗುರುತಾಗಿರುತ್ತದೆ. ಆಚಾರವು ದೇಶ ಕಾಲಾದಿಗಳಿಂದ ಬೇರೆ ಬೇರೆಯಾಗಿರುತ್ತದೆ. ವಿಚಾರವು ಮನಸ್ವಭಾವವನ್ನನುಸರಿಸಿ ಭಿನ್ನವಾಗಿರುತ್ತದೆ. ಇದೆಲ್ಲರಿಗೂ ತಿಳಿಯುವಂತ ವಿಷಯನೇ ಇದೆ. ಬೇರೆ ಬೇರೆ ಮತದವರಿಗೆ ಒಬ್ಬೊಬ್ಬರ ಆಚಾರವು ಒಗ್ಗದಿದ್ದರೆ ಜಗಳಕ್ಕೆ ಕಾರಣ ಆಗಬಹುದು. ಒಬ್ಬೊಬ್ಬರ ಮತಾಚಾರಿಗಳು ಒಬ್ಬೊಬ್ಬರ ಮತಕ್ಕೆ ಒಬ್ಬೊಬ್ಬರದ್ದು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಅವಾಗ ಜಗಳ ಕಾರಣ ಆಗಬಹುದು. ಆದರೆ ವಿಚಾರವು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗುವುದೇ ಹೊರತು ಜಗಳಕ್ಕೆ ಕಾರಣವಾಗುವುದಿಲ್ಲ. ವಿಚಾರಕ್ಕೂ ಮತಾಚಾರಕ್ಕೂ ಎಷ್ಟು ಅಂತರದ ನೋಡಿ. ಆಚಾರವು ಯಾವ ಉದ್ದೇಶದಿಂದ ಹುಟ್ಟಿತೋ ಅದು ಮರೆತು ಹೋದರೆ ಅದಕ್ಕೆ ಅರ್ಥವಿಲ್ಲದೆ ಹೋಗುತ್ತದೆ. ಆಚಾರವು ಯಾವ ಉದ್ದೇಶದಿಂದ, ಇದನ್ನೆಲ್ಲ ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆಚಾರವು ಯಾವ ಉದ್ದೇಶದಿಂದ ಹುಟ್ಟಿತೋ ಅದು ಮರೆತು ಹೋದರೆ ಅದಕ್ಕೆ ಅರ್ಥವಿಲ್ಲದೆ ಹೋಗುತ್ತದೆ. ಇನ್ನೂ ಒಂದ್ ಸ್ವಲ್ಪ ಶಾಂಪಲ್. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ತಗೊಂಡು ಹೋಗ್ತೀವಲ್ಲ, ಅದು ಆಚಾರ. ಅದ್ರ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ ಅಂದ್ರೆ ಅದನ್ನ ಮರ್ತೀವಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಹಿಂಗೆ ಇಂಥವು ಎಲ್ಲ ನಡೆಯುದು ಆಚಾರದೊಳಗೆ. ನೋಡಲ್ಲಿ ದೇವರು ಹೋದ್ಮೇಲೆ ಅಲ್ಲಿ ಅಂಗಾರ ಹಚ್ಕೊಂಡು ಬರ್ತೇವೆ ಮನೆಗೆ. ಉದ್ದೇಶ ಏನು ಅಂತ ತಿಳಿದನ ಮಾಡ್ತೇವಲ್ಲ, ಇದೆಲ್ಲನೂ ಅರ್ಥವಿಲ್ಲದೆ ಹೋಗುತ್ತದೆ. ಅದಕ್ಕೆ ವಿಚಾರದಲ್ಲಿ ಸತ್ಯವನ್ನು ಗೊತ್ತುಪಡಿಸುವ ಉದ್ದೇಶವಿಲ್ಲದೆ ಹೋದರೆ ಅದು ಬರೀ ಶುಷ್ಕ ತರ್ಕವಾಗುತ್ತದೆ. ಹಾಗನ ವಿಚಾರದೊಳಗನು ಸತ್ಯವನ್ನು ಗೊತ್ತುಪಡಿಸುವ ಉದ್ದೇಶವಿಲ್ಲದೆ ಹೋದರೆ ಅದು ಬರೀ ಶುಷ್ಕ ತರ್ಕವಾಗುತ್ತದೆ. ಆಚಾರವು ಧರ್ಮಕ್ಕೆ ಹೊರಗುರುತಾದರೂ ಆಚಾರವಿಲ್ಲದೆ ಧರ್ಮವಿರಬಲ್ಲದು. ಆಚಾರವಿಲ್ಲದೆ ಧರ್ಮವಿರಬಲ್ಲದು. ಇದರಂತೆ ವಿಚಾರದಿಂದ ಅನೇಕರು ತತ್ವ ನಿರ್ಧಾರಣೆಯನ್ನು ಮಾಡಿಕೊಳ್ಳುತ್ತಾರಾದರೂ ವಿಚಾರವಿಲ್ಲದೆಯೇ ತತ್ವ ನಿರ್ಧಾರಣೆಯಾಗಬಹುದು. ಆದರೆ ತನ್ನ ನಿರ್ಧಾರಣೆಯನ್ನು ವಿಚಾರದ ಆಧಾರವಿಲ್ಲದೆ ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮಾತ್ರ ಬರುವುದಿಲ್ಲ. ಬ್ರಹ್ಮನಿಷ್ಠರು ಬ್ರಹ್ಮತತ್ವವನ್ನ ಕಂಡುಕೋಬಹುದು, ಆದ್ರೆ ಅವರಿಗೆ ಮತ್ತೊಬ್ಬರಿಗೆ ತಿಳಿಸಕ್ಕೆ ಬರುವುದಿಲ್ಲ. ಯಾರಿಗೆ ಶ್ರೋತ್ರಿಯತ್ವ ಅಥವಾ ವಿಚಾರತ್ವ ಇರ್ತದೋ ಅವನು ತಿಳಿಸ್ತಾನೆ. ತಾನು ಕಂಡುಕೊಂಡು ತನ್ನ ಪ್ರತ್ಯೇಕ ಬ್ರಹ್ಮನಿಷ್ಠ ಎಷ್ಟು ಜನ ಇಲ್ಲ, ಯಾರು ಹಂಗಿಲ್ದಂಗೆ ಇರ್ತಾರ ಅವ್ರು. ಈ ಪ್ರಪಂಚದ ಚಿಂತೆ ಇಲ್ಲ, ಮಳೆ ಆದ್ರೂ ಅಷ್ಟ, ಬಿಟ್ಟರು ಅಷ್ಟ, ಏನಿಲ್ಲ, ಒಳ್ಳೆ ನೋಡುದಿಲ್ಲ ಅವ್ರು. ಅವರು ಆ ತತ್ವ ತಿಳ್ಕೊಂಡು ಅದ್ರಾಗ ಇರಬಹುದು. ಅವರು ವಿಚಾರವಿಲ್ಲದೆ ತತ್ವ ನಿರ್ಧಾರಣೆ ಆಗಬಹುದು, ಅದ್ರಾಗೇನು ಸಂದೇಹ ಇಲ್ಲ. ಆದರೆ ತನ್ನ ನಿರ್ಧಾರಣೆಯನ್ನು ವಿಚಾರದ ಆಧಾರವಿಲ್ಲದೆ ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮಾತ್ರ ಬರುವುದಿಲ್ಲ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ನೆನಪಿಡಬೇಕು. ಆಚಾರಕ್ಕೂ ಧರ್ಮಕ್ಕೂ ವಿಚಾರಕ್ಕೂ ಪರಮೇಶ್ವರನೆಂಬ ಪರಮಾರ್ಥ ತತ್ವವೇ ಪರಮ ಆಧಾರವು. ಆದ್ದರಿಂದ ಎಲ್ಲರೂ ಅದೊಂದನ್ನೇ ಲಕ್ಷ್ಯದಲ್ಲಿಟ್ಟಿರಬೇಕು ಎಂಬುದನ್ನು ಮುಖ್ಯವಾಗಿ ತಿಳಿಯಬೇಕು. ಆಚಾರ, ಧರ್ಮ, ವಿಚಾರ ಇವೆಲ್ಲ
ವ್ಯವಹಾರಿಕದೊಳಗೆ ಇರೋಣದಿಂದ ಇದನ್ನು ವರ್ಣನೆ ಮಾಡೋದಕ್ಕೆ ಏನು ಅರ್ಥ ಇಲ್ಲ, ಎಲ್ಲರಿಗೂ ಗೊತ್ತದ. ಆಚಾರ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ವಿಚಾರ ಅಂದ್ರೆ ಎಲ್ಲರಿಗೂ ಗೊತ್ತದ. ಅದ್ನೇನು ದೃಷ್ಟಾಂತದ ಮೂಲಕ ವಿಶೇಷವಾಗಿ ಹೇಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಇನ್ನು ವೇದಾಂತವು ಜನಜೀವನ, ಇದು ಬಹಳ ಸಿಂಪಲ್ ಅದ. ಅದಕ್ಕೆ ನಾವು ಬಡ ಬಡ ಓದ್ಕೊಂಡು ಹೋಗ್ಬಿಡೋಣ, ಮುಂದೆ ಎಲ್ಲಿ ವಿಷಯ ಬರ್ತದೆ ಅಲ್ಲಿ ನಿಲ್ಲೋಣ. ಆಧ್ಯಾತ್ಮ ವಿದ್ಯೆಯಿಂದ ಈಗಿನ ಜನಜೀವನಕ್ಕೆ ಯಾವ ಸಹಾಯವಿದೆ? ಸಾವಿರಾರು ವರ್ಷಗಳ ಹಿಂದೆ ಕೆಲವರ ಮನಸ್ಸಿನಲ್ಲಿ ಹೊಳೆದ ಆಲೋಚನೆಗಳನ್ನು ಈಗೇತಕ್ಕೆ ನಾವು ವಿಚಾರ ಮಾಡಬೇಕು ಎಂದು ಅನೇಕರು ಆಗಾಗ್ಗೆ ಕೇಳುತ್ತಿದ್ದಾರೆ. ಇದು ಅವಶ್ಯವಾಗಿ ವಿಚಾರ ಮಾಡಬೇಕಾದದ್ದು. ಆಧ್ಯಾತ್ಮ ವಿದ್ಯೆಗೆ ವ್ಯವಹಾರದಲ್ಲಿ ಪ್ರಯೋಜನವೇನು ಎಂದು ಕೇಳುವವರು ಪ್ರಯೋಜನ ಶಬ್ದದ ಅರ್ಥವನ್ನು ಬಿಡಿಸಿ ತಿಳಿದುಕೊಳ್ಳಬೇಕು. ಏಕೆಂದರೆ ವ್ಯವಹಾರದಲ್ಲಿ ಪ್ರಯೋಜನವೆಂದರೆ ಬರೀ ಊಟ, ಬಟ್ಟೆ, ಹಣ, ಕಾಸು ಇಷ್ಟೇ ಅಲ್ಲ. ಅಷ್ಟನ್ನೇ ವ್ಯವಹಾರಕ್ಕೆ ಪ್ರಯೋಜನವೆನ್ನುವುದಾದರೆ ಈ ಆಕ್ಷೇಪವು ಇನ್ನೂ ಕೆಲವು ಶಾಸ್ತ್ರಗಳಿಗೂ ಹತ್ತಬೇಕಾಗುವುದು. ಜ್ಯೋತಿಷ್ ಸಿದ್ಧಾಂತವನ್ನು ಗುಣಿಸುತ್ತಿದ್ದ ತಂದೆಯ ಬಳಿ ಬಂದು ಅವನ ಹುಡುಗನು, ಅಪ್ಪ, ಈ ವಿದ್ಯೆಯಿಂದ ಕರಿಗಡಬು ಸಿಗುತ್ತದೆಯೇ ಎಂದು ಕೇಳಿದರೆ ಅಪ್ಪನು ಏನು ಹೇಳಬೇಕು? ಜ್ಯೋತಿಷಿ ಸಿದ್ಧಾಂತ ಪ್ರಕಾಂಡ ಪಂಡಿತ ಜ್ಯೋತಿಷ್ಯದೊಳಗ ಅವನು ಈ ನಿಮ್ಮ ವಿದ್ಯೆಯಿಂದ ಕರಿಗಡಬು ಏನಾದ್ರು ಸಿಗ್ತೇನಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ಬೇಕವ? ಕೇಳಿದ್ರೆ ಅಪ್ಪನು ಏನು ಹೇಳ್ಬೇಕು? ಹುಡುಗನ ಪ್ರಯೋಜನ ದೃಷ್ಟಿಯು ಬೇರೆ, ಜ್ಯೋತಿಷ್ ಸಿದ್ಧಾಂತಿಯ ಪ್ರಯೋಜನ ದೃಷ್ಟಿಯು ಬೇರೆ. ಬಟ್ಟೆಯ ಪ್ರಯೋಜನವನ್ನು ಆಧ್ಯಾತ್ಮ ವಿದ್ಯೆ ಎಂದು ಬಯಸುವವರು ಆ ಹುಡುಗನಂತೆಯೇ ಪ್ರಯೋಜನ ಶಬ್ದಕ್ಕೆ ಸಂಕುಚಿತವಾದ ಅರ್ಥವನ್ನು ಇಟ್ಟುಕೊಂಡಿರುತ್ತಾರೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಬಟ್ಟೆ ಪುಸ್ತಕ ಅಧ್ಯಾತ್ಮ ವಿವೇಕ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಇದೇ ಪ್ರಯೋಜನ ಶಬ್ದದ ಅರ್ಥವಾದರೆ ಈಗಿನ ಸಕಲ ವಿದ್ಯಾ ನಿಲಯಗಳಲ್ಲಿ ಕಲಿಸುವ ಪ್ರೌಢಗಣಿತ, ಭೌತಿಕ ಶಾಸ್ತ್ರ ವಾದಗಳು, ತತ್ವ ವಿಚಾರ ಮುಂತಾದವುಗಳ ಮೇಲೂ ಇದೇ ಆಕ್ಷೇಪವನ್ನು ಹಾಕಬಹುದು. ಲೆಕ್ಕಾಚಾರವು ಬೇಕಾಗಲಿ, ಆದರೆ 0.00005 ಇಂಥ ಅಂಕಿಗಳು ಏಕೆ? ಕರಾರುವಾಕ್ ಪರಿಮಿತಿಯನ್ನು ತಿಳಿಯಬೇಕು ಎಂದರೆ ಅದರಿಂದ ಏನು ಪ್ರಯೋಜನ? ವಿದ್ಯುತ್ ದೀಪಗಳೇನು ಸರಿ, ಆದರೆ ವಿದ್ಯುತ್ ಶಕ್ತಿಯ ವಿಷಯಕ್ಕಿರುವ ಲಕ್ಷಣ ಪ್ರಮಾಣಗಳೇಕೆ ಎಂದು ಅಂಥವರು ಆಕ್ಷೇಪಿಸಬಹುದು. ವಿಜ್ಞಾನವು ಪ್ರೌಢ ವಿಚಾರವು ಕೇವಲ ಬಟ್ಟೆಗಳಿಗಾಗಿ ಅಲ್ಲ. ಅವುಗಳಿಂದ ನಮಗೆ ಆಗುವ ಸ್ಥೂಲ ಪ್ರಯೋಜನಕ್ಕಾಗಿ ಮಾತ್ರವಲ್ಲ, ಜ್ಞಾನಕ್ಕಾಗಿ ಅವುಗಳನ್ನು ಅಭ್ಯಾಸ ಮಾಡುತ್ತೇವೆ ಎಂದು ಭೌತಿಕ ವಿಶಾರದರು ಹೇಳುತ್ತಾರೆ. ವಸ್ತು ಶೋಧನೆಗಾಗಿ ಶಾಸ್ತ್ರಜ್ಞರು ಸಾವಿರಾರು ರೂಪಾಯಿಗಳನ್ನು ಕಳೆಯುವುದು, ಆ ಕೆಲಸದಲ್ಲಿ ಒಂದು ಜನ್ಮವನ್ನೇ ಕಳೆಯುವುದು ಏತಕ್ಕೆ? ಅದರಿಂದಲೇ ಅವರಿಗೆ ಒಂದು ಬಗೆಯ ಆನಂದವಾಗುತ್ತದೆ. ತತ್ವಾನ್ವೇಷಣೆಗೆ ಸ್ಥೂಲವಾದ ಪ್ರಯೋಜನವನ್ನು ಕೇಳುವುದು ಎಂದಿಗೂ ಸರಿಯಲ್ಲ. ತತ್ವಾನ್ವೇಷಣೆ, ಆತ್ಮತತ್ವ ತಿಳ್ಕೊಳ್ಳೋರಿಗೆ ಈ ಸ್ಥೂಲ ಪ್ರಯೋಜನಗಳು ಯಾವುದು ಪ್ರಯೋಜನಕಾರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಸ್ಥೂಲವಾದ ಪ್ರಯೋಜನವನ್ನು ಕೇಳುವುದು ಎಂದಿಗೂ ಸರಿಯಲ್ಲ. ಇದರಂತೆ ಆಧ್ಯಾತ್ಮ ವಿದ್ಯೆಯಲ್ಲಿಯೂ ಜ್ಞಾನವೇ ಮೊಟ್ಟ ಮೊದಲನೆಯ ಪ್ರಯೋಜನವು. ಆ ಜ್ಞಾನವಿಲ್ಲದಿದ್ದರೆ ಆಗುವ ಅನರ್ಥಗಳೆಲ್ಲವೂ ಆ ಜ್ಞಾನ ಪ್ರಾಪ್ತಿಯಿಂದಲೇ ಹೋಗುವು ಎಂಬ ಪರಮ ಪುರುಷಾರ್ಥವು ಆಧ್ಯಾತ್ಮ ವಿದ್ಯೆಯಿಂದ ದೊರಕುತ್ತದೆ. ಮಿಕ್ಕ ಶಾಸ್ತ್ರಗಳೆಲ್ಲವೂ ವಿಶ್ವದ ಏಕದೇಶವನ್ನು ಕುರಿತು ಅಜ್ಞಾನವನ್ನು ಕಳೆಯುತ್ತವೆ. ಅವುಗಳು ಕೊಡುವ ಜ್ಞಾನವು ಆಗಾಗ್ಗೆ ಮಾರ್ಪಡುತ್ತಿರಲೂಬಹುದು. ಆದರೆ ಆಧ್ಯಾತ್ಮ ಶಾಸ್ತ್ರದ ಜ್ಞಾನವು ಇಡೀ ವಿಶ್ವದ ಪರಮಾರ್ಥದ ವಿಷಯವಾದ ಅಜ್ಞಾನವನ್ನೇ ಕಳೆದು ಪರಮಾನಂದವನ್ನೇ ತಂದುಕೊಡುತ್ತದೆ. ಇದೇ ಆಧ್ಯಾತ್ಮ ವಿದ್ಯೆಯ ಪರಮ ಪ್ರಯೋಜನವು. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತ ಹೇಳ್ಕೊತ ಬಂದ ನೋಡಿ. ಈ ಪರಮಜ್ಞಾನ ಉಂಟಾಗುವುದು ಬಹುದೂರದ ಮಾತಾದ್ದರಿಂದ ಅದಂತಿರಲಿ. ವಿಜ್ಞಾನ ಶಾಸ್ತ್ರಗಳ ತೀರ ಒಳಮರ್ಮವನ್ನು ತಿಳಿಯದಿದ್ದರೂ ಏಕದೇಶವನ್ನು ನುಡಿದು ಮಿಕ್ಕದ್ದನ್ನು ನಂಬಿ ಅದನ್ನು ವ್ಯವಹಾರದಲ್ಲಿ ಉಪಯೋಗಿಸಿಕೊಂಡು ಲಾಭವನ್ನು ಪಡೆಯುವ ಹಾಗೆ
ಆಧ್ಯಾತ್ಮ ವಿದ್ಯೆಯನ್ನು ವ್ಯವಹಾರದಲ್ಲಿ ಉಪಯೋಗಿಸಿ ಪ್ರಯೋಜನವನ್ನು ಪಡೆಯಬಹುದೇ? ಮತ್ತು ಪಡ್ಕೊಳ್ಳೋರು ಇವರು ಎಂಬ ಪ್ರಶ್ನೆಗೆ ಉತ್ತರವನ್ನು ಈಗ ಕಂಡು ಹಿಡಿಯೋಣ. ವೇದಾಂತದಲ್ಲಿ ಹೇಳಿದ ಪರಮಾರ್ಥವು ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ. ಅದರ ಇರುವೆ ನಮ್ಮ ಇರುವಿಗೆ ಮೂಲವು. ಆ ಜ್ಞಾನವೇ ನಮ್ಮೆಲ್ಲರ ಜ್ಞಾನದ ಬೆಳಕು. ಆ ಆನಂದವೇ ನಮ್ಮ ಸಕಲಗಳ ಮೂಲವು, ಸುಖಗಳ ಮೂಲವು. ಹೀಗೆಂದು ನಂಬಿದ ಮಾತ್ರದಿಂದ ವ್ಯವಹಾರದಲ್ಲಿ ಪ್ರಯೋಜನ ಉಂಟೆ? ನಾನು ಭರತಖಂಡದ ನಿವಾಸಿಯು ಎಂಬ ನಂಬಿಕೆಯನ್ನು ಗಟ್ಟಿಗೊಳಿಸಿಕೊಂಡು ವ್ಯವಹಾರದಲ್ಲಿ ತಂದರೆ ಏನೇನು ಪ್ರಯೋಜನವಾಗುವುದೆಂದು ಹೇಳುವರೋ ಅದನ್ನು ಸ್ವಲ್ಪ ಇಲ್ಲಿ ನೆನೆಸಿಕೊಳ್ಳಿರಿ. ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಮ್ಮ ಆತ್ಮನೆಂಬ ನಂಬಿಕೆಯಿಂದ ಎಂಥ ಪ್ರಯೋಜನವಾಗುವುದೆಂಬುದು ಆಗ ವ್ಯಕ್ತವಾಗುವುದು. ಹಿಂದಕ್ಕೆ ಶಿಪಾಯಿಯ ದಂಗೆಯಲ್ಲಿ ಸಿಕ್ಕಿದವರು ಸಿಕ್ಕದವರನ್ನು ಹೊಡೆಯುವಷ್ಟು ಗಲಭೆಯಾಯಿತಂತೆ. ಆಗ ಒಬ್ಬ ಸನ್ಯಾಸಿಯನ್ನು ಯಾರೋ ಹೊಡೆದು ಗಾಯಗೊಳಿಸಿದರು. ಸಾತ್ವಿಕರಾದ ಕೆಲವರು ಅವರನ್ನು ಬಿಡಿಸಿಕೊಂಡು ಬಂದು ಉಪಚರಿಸಿದರು. ಆಗ ಒಬ್ಬನವರಿಗೆ ಹಾಲು ಹಾಕುತ್ತಾ, ಸ್ವಾಮಿ ನನ್ನ ಗುರುತು ಸಿಕ್ಕಿದೆ ಎಂದು ಮಾತನಾಡಿಸಲು ಆ ಮಹಾತ್ಮರು ಆಗ ಹೊಡೆದವನು ನೀನೇ, ಈಗ ಹಾಲು ಹಾಕುವವನು ನೀನೇ, ನೀನಲ್ಲದೆ ಮತ್ತೆ ಯಾರು ಇದ್ದಾರೆ ಎಂದರಂತೆ. ಶತ್ರುಗಳು, ಮಿತ್ರಗಳು, ಉದಾಸೀನರು ಎಲ್ಲರಲ್ಲಿಯೂ ಒಬ್ಬ ಪರಮಾತ್ಮನನ್ನೇ ಕಾಣುವ ಇಂಥ ಶಾಂತಿ ಸ್ವರೂಪ ಬಂದರೆ ಯಾರಿಗೆ ತಾನೇ ಭೂಷಣವಲ್ಲ? ಇದನ್ನ ಬೇರೆ ರೂಪದೊಳಗೂ ನಾವು ಹೇಳ್ಕೊಂಡು ಬರಬಹುದು. ಸುಮ್ಮನ ವಿಷಯ ಪ್ರಲಾಪ ಮುಂದೆ ಹೋಗೋಣ, ಬೇಡ. ಈಗ ನೋಡು, ಅಕಸ್ಮಾತ್ ಇವ್ರಿಗೆ ಹೇಳಿದ್ರಲ್ಲ, ಒಬ್ಬ ಪರಮಾತ್ಮನನ್ನೇ ಕಾಣುವ ಇಂಥ ಶಾಂತಿ ಸ್ವರೂಪವು ಅಂದರೆ ಯಾರಿಗೆ ತಾನೇ ಕೃಷ್ಣವಲ್ಲ? ನೋಡು, ಹಿಂದ ಏಕಲವ್ಯನ ಕತೆ ಬರ್ತದ, ಧ್ರುವನ ಕತೆ ಬರ್ತದ. ಇವೆಲ್ಲ ಒಬ್ಬ ಪರಮಾತ್ಮನ ನಂಬಿದ್ರಣ. ಆದ್ರೂ ದ್ರೋಣಾಚಾರ್ಯರಿಗೆ ಏಕಲವ್ಯ ಬೇರೆ, ಕೌರವರು ಪಾಂಡವರು ಬೇರೆ ಅಂತ ಭೇದವನ್ನು. ಶೂದ್ರ, ಇವರು ಕ್ಷತ್ರಿಯರು. ನೋಡ, ಕ್ಷತ್ರಿಯರಿಗಷ್ಟ ಕಲಿಸ್ತೀನಿ ಅಂತ ಕೇಳಿದ್ನಲ್ಲ, ಕರ್ಣನಿಗೂ ಹೇಳಿಲ್ಲ. ನೋಡಲ್ಲಿ ವರ್ಣಾಶ್ರಮ ಬಂತು, ಭೇದ ಬಂತಲ್ಲಿ. ವಿದ್ಯೆ, ಯಾಕಂದ್ರೆ ಆ ವಿದ್ಯೆ ಅವ್ರಿಗಿದ್ರ ಸಲ್ಲುತ್ತೆ, ಧರ್ಮ ರಕ್ಷಣೆ ಮಾಡ್ತಾರ ಅವರು. ಇವ್ರಿಗೆ ಇದರ ವಿದ್ಯೆ ಬಂತು ಅಂದ್ರ ಇವ್ರು ದುರ್ಮಾರ್ಗಿಗಳಾಗ್ತಾರ ಅನ್ನೋ ಭಾವ ಅವನಿಗೆ. ಏಕಲವ್ಯನಿಗೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ರ ಕುರುಕ್ಷೇತ್ರ ನಡೀತಿದ್ದಿಲ್ಲ. ಎಷ್ಟು ಮಾರ್ಮಿಕದ. ಅದಕ್ಕಲ್ಲೇ ಶಾಂತಿ ಸ್ವರೂಪವು ಬಂದರೆ ಯಾರಿಗೆ ತಾನೇ ಭೂಷಣವಲ್ಲ? ಆ ರೀತಿ ಅವನಲ್ಲಿ ವಿದ್ಯೆ ಐತಿ. ಇಂಥ ಅದಕ್ಕೆ ಏನಾಯ್ತು ಫಲ ಗೊತ್ತು ನಿಮಗೆಲ್ಲ. ಅದಕ್ಕೆ ಇಲ್ಲೇ ಇಂಥ ಶಾಂತಿಯಿಂದ ವ್ಯವಹಾರಕ್ಕೆ ಭಂಗ ಉಂಟಾದೀತೆಂದು ಅಂಜುವ ಕೆಲಸವಿಲ್ಲ. ಏಕೆಂದರೆ ಶಾಂತನಾದವನಿಗೆ ಧೈರ್ಯವು ಹೆಚ್ಚುವುದು. ಒಬ್ಬ ಮಹಾತ್ಮ ಗಾಂಧಿಯವರನ್ನು ನೋಡಿರಿ. ಅವರು ತಮ್ಮ ಶಾಂತ ಸ್ವಭಾವದಿಂದ ಜಗತ್ತನ್ನೇ ವಶಪಡಿಸಿಕೊಂಡಿದ್ದರು. ಪರದೇಶದವರು ಕೂಡ ತಮ್ಮ ದೇಶದಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಲಹೆ ಪಡೆದೆಂದು ಅವರನ್ನು ಕೇಳುತ್ತಿದ್ದರು. ಶಾಂತಿ ಧೈರ್ಯಗಳ ಮೂಲವಾದ ಆಧ್ಯಾತ್ಮ ವಿದ್ಯೆಯು ಹರಡಿದರೆ ಲೋಕಕ್ಕೆ ಎಷ್ಟು ನೆಮ್ಮದಿ ಉಂಟಾದೀತು. ಅದಿಲ್ಲದಕ್ಕಲ್ಲ ದ್ರೋಣಾಚಾರ್ಯನಿಗೂ ಆಧ್ಯಾತ್ಮ ವಿದ್ಯೆ ಇಲ್ಲ ಅಂತನಾದ್ರ ಅರ್ಥ. ನೋಡ್ರಿ, ಅವರಿಗೆ ಜೀವನಕ್ಕೇನು ಗತಿ ಇಲ್ಲಿ ನೋಡ. ಆಧ್ಯಾತ್ಮ ವಿದ್ಯೆ ಹರಡಿದರೆ ಲೋಕಕ್ಕೆ ಎಷ್ಟು ನೆಮ್ಮದಿ ಉಂಟಾದೀತು. ಈಗಿನ ನಮ್ಮ ವಿದ್ಯಾನಿಲಯಗಳಲ್ಲಿ ತಯಾರಾಗಿರುವ ತರುಣರನ್ನು ನೋಡ್ರಿ, ಅವರಿಗೆ ಜೀವನಕ್ಕೇನು ಗತಿ ಎಂಬ ಯೋಚನೆಯೇ ಬೆನ್ನಂಟಿಕೊಂಡು ಬಿಟ್ಟಿರುತ್ತದೆ. ಅವರ ಮುಖದಲ್ಲಿ ಅಧೈರ್ಯದ ಮುದ್ರೆಯು ಕಾಣುತ್ತಿರುವುದು. ನಿರುದ್ಯೋಗ ಸಮಸ್ಯೆ ಎಂದರೇನೆಂಬುದು
ಆ ಹುಡುಗರ ದಂಡನ್ನು ನೋಡಿದ ಕೂಡಲೇ ಶಿಲಾಮೂರ್ತಿಯು ಒಡೆದು ಮೂಡಿದಂತೆ ಕಾಣುತ್ತದೆ. ಅವರಿಗೆ ಮೇಲಿನ ಅಧಿಕಾರಿಗಳನ್ನು ಕಾಣುವುದೇ ಅಂದ್ರೆ ನಡುಕು, ಧೀನತೆ. ಅವರಿಗೆಲ್ಲ ಹೇಗಾದರೂ ನಾವು ಕೆಲಸ ಕೊಟ್ಟರೂ ಅವರು ಹೊಟ್ಟೆಗಿಷ್ಟು ಗಂಜಿ ಹಾಕಿದಂತಾಗುವುದೇ ಹೊರತು ಅವರಿಗೆ ಧೈರ್ಯವೂ ಬರಲಾರದು. ಇದು ಮುಖ್ಯ ಬೇಕು. ಆಧ್ಯಾತ್ಮ ವಿದ್ಯೆಯೊಳಗಿದ್ರೆ ಧೈರ್ಯ ಬರ್ತದೆ, ಇಲ್ಲಾಂದ್ರೆ ಧೈರ್ಯ ಬರುವುದು ಸಾಧ್ಯನೇ ಇಲ್ಲ. ಅವರಲ್ಲಿ ದೇಹಾಭಿಮಾನವು ತುಂಬಿ ತುಳುಕುತ್ತಿರುವುದು, ಮೊದಲಿನಿಂದಲೂ ದೇಹವನ್ನು ಸಿಂಗರಿಸುವುದು, 3 ಊಟ 2 ಉಪಹಾರ ಮುಂತಾದವುಗಳ ಚಟವನ್ನು ಅವರಿಗೆ ನಾವು ಕಲಿಸಿಕೊಟ್ಟು ಬಿಟ್ಟಿರುವೆವು. ಭೂಮಂಡಲದಲ್ಲಿ ಬೆಳೆದಿರುವ ಆಹಾರ ಸಾಮಗ್ರಿಯು ಜನರಿಗೆ ಸಾಕಷ್ಟಿಲ್ಲವೆಂಬ ತಿಳುವಳಿಕೆಯೇ ಅವರಿಗೆ ಅರ್ಥಶಾಸ್ತ್ರದಿಂದ ಬಂದಿರುತ್ತದೆ. ಮಧ್ಯಾಹ್ನಕ್ಕೆ ಕಾಫಿ ಇಲ್ಲವೆಂದರೆ ಭೂಕಂಪವಾದಷ್ಟು ಅಂಜಿಕೆಯಾಗುತ್ತದೆ. ಅವರು ಓದಿರುವುದಾದರೂ ಹೇಗೆ? ಪಾಸ್ ಆಗುವುದಕ್ಕೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕು ಅಷ್ಟನ್ನು ಪಠ್ಯ ಪುಸ್ತಕಗಳ ಮೇಲಿನ ಟಿಪ್ಪಣಿಗಳಿಂದ ಕಲಿತುಕೊಂಡರೆ ಸಾಕು. ತಿಳುವಳಿಕೆ ಯಾರಿಗೆ ಬೇಕು? ಹೀಗೆ ಹುಟ್ಟಿದಂದಿನಿಂದ ಸಾಯುವವರೆಗೂ ದೇಹಾಭಿಮಾನವನ್ನೇ ಮುಂದು ಮಾಡಿಕೊಂಡು ಬಟ್ಟೆಗಳ ಚಿಂತೆಯಿಂದಲೇ ಕಾಲ ಕಳೆಯುವುದರಿಂದ ದೇಶದ ಉದ್ಧಾರವಾದೀತೆ. ಅವರಿಗೆ ಧೈರ್ಯನ ಬರುವಂಗಿಲ್ಲ. ಅವರಿಗೆ ತಮ್ಮ ಉದ್ಧಾರವೇ ಪರಾಧೀನವಾಗಿರುತ್ತದೆ. ದೇಹಾತ್ಮ ಬುದ್ಧಿಗೆ ಅನುಕೂಲಗಳು ಹೆಚ್ಚುತ್ತಿರುವುದೇ ಈ ಕಲಿಕಾಲದ ಅಸಾಧಾರಣ ಧರ್ಮವು. ದೇಹ ಬುದ್ಧಿಯನ್ನು ಬಿಡಿಸುವವರು ಯಾರೂ ಇಲ್ಲ. ಅದನ್ನು ಹೆಚ್ಚಿಸುವ ಪ್ರಕಟಣೆಗಳು ಮನೆಗೂ ಬಂದು ಹೋಗುತ್ತಿವೆ. ಆಧ್ಯಾತ್ಮ ವಿದ್ಯೆಯ ಪ್ರಸಾರದಿಂದ ದೇಹಾತ್ಮ ಬುದ್ಧಿಯನ್ನು ತೆಗೆದು ಹಾಕಿದರೆ ಈ ಅನರ್ಥವೆಲ್ಲ ಮಾಯವಾದೀತು. ಗಂಡಸರು, ಹೆಂಗಸರು, ಮಕ್ಕಳು, ವೃದ್ಧರು, ಬ್ರಾಹ್ಮಣರು, ಬ್ರಾಹ್ಮಣೇತರರು, ಅಧಿಕಾರಿಗಳು, ಭೃತ್ಯರು, ಸರ್ಕಾರದವರು, ಪ್ರಜೆಗಳು ಎಲ್ಲರೂ ಈ ವಿದ್ಯೆಯಿಂದ ಲಾಭವನ್ನು ಪಡೆಯುವುದಕ್ಕೆ ಅವಕಾಶವಿದೆ. ಅನುಷ್ಠಾನದಲ್ಲಿ ಆಧ್ಯಾತ್ಮ ವಿಚಾರಗಳ ಫಲವನ್ನು ಕಾಣುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಹಾಳಾಗಿರುವವನು ಈ ವಿದ್ಯೆಯಿಂದ ಉತ್ತಮನಾದ ಸೇವಕನಾಗುವನು, ಅರಸನಾದವನು ಉತ್ತಮನಾದ ಅರಸನಾಗುವನು. ಆಧ್ಯಾತ್ಮ ವಿದ್ಯೆಯೇ ನಮ್ಮ ದೇಶದ ಸಂಸ್ಕೃತಿಗೆಲ್ಲ ಅಡಿಗಲ್ಲು. ಎಲ್ಲ ಹೋಗ್ಬಿಟ್ಟದ. ಈಗೆಲ್ಲಿ ಆಧ್ಯಾತ್ಮದ ಬಗ್ಗೆ ಯಾರೊಬ್ಬರಿಗೂ ಒಲವಿಲ್ಲ. ಧಾರಾವಾಹಿ ಬೇಕಾದ್ರೆ ಮಾಡ್ಕೋತ ಕೂಡ್ತಾರ. ಸಾಯಂಕಾಲ ದೀಪ ಹಚ್ಚಿದಕ್ಕನ ದೇವರು ಮುಂದೆ ಸಹಸ್ರನಾಮ ಹೇಳ್ಕೋತ ಕೂಡ್ರಿ. ಅದ್ರ ಕಡೆ ಗಮನ ಇಲ್ಲ. ಧರ್ಮ ನಮ್ಮ ಸಂಸ್ಕೃತಿ ಬಹಳ ಅವನತಿ ಹೊರಟದ. ಅದನ್ನೆಲ್ಲ ಧರ್ಮ ಜಿಜ್ಞಾಸಿಗಳು ಓದು ಮಾಡಬೇಕು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ಪ್ರಸಿದ್ಧರಾದ ಭೌತಿಕ ವಿಜ್ಞಾನ ಶಾಸ್ತ್ರಜ್ಞರಾದ ಬೋಸರವರು ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಎಂಬ ಋಷಿ ವಾಕ್ಯವನ್ನು ಮನನ ಮಾಡಿ ಈ ಅಭಿಪ್ರಾಯವನ್ನು ಪ್ರಾಣ ತತ್ವಕ್ಕೆ ಹೊಂದಿಸಿ ಎಲ್ಲೆಲ್ಲಿಯೂ ಒಂದೇ ಪ್ರಾಣವು ಪ್ರಸರಿಸಿರುವುದೆಂಬುದನ್ನು ತೋರಿಸಿಕೊಟ್ಟರು ವಿಜ್ಞಾನ ಶಾಸ್ತ್ರಜ್ಞರಾದ ಬೋಸರವರು. ಏಕಂ ಸದ್ವಿಪ್ರಹ ಬಹುಧಾ ವದಂತಿ, ಒಂದೇ ಪ್ರಾಣವನ್ನ ಬಹುರೂಪವಾಗಿ ನೋಡವರು ಅದನ್ನು ಹೊಂದಿಸಿ ತೋರಿಸಿಕೊಟ್ರು. ಎಲ್ಲೆಲ್ಲಿಯೂ ಒಂದೇ ಪ್ರಾಣವು ಪ್ರಸರಿಸಿರುವುದೆಂಬುದನ್ನು ತೋರಿಸಿಕೊಟ್ರು. ಅವರು ಈ ತಮ್ಮ ಅಭಿಪ್ರಾಯವನ್ನು ಸರ್ವಶಾಸ್ತ್ರಜ್ಞರಿಗೂ ಸಮ್ಮತವಾಗುವಂತೆ ಮಾಡುವುದಕ್ಕಾಗಿ ಪಟ್ಟ ಸಾಹಸವು ಎಂಥ ಸ್ತುತ್ಯವಾಗಿರುತ್ತದೆ. ಮಾನಸ ಶಾಸ್ತ್ರವನ್ನು ಈಗ ನಾವು ಪಾಶ್ಚಾತ್ಯರ ರೀತಿಯಿಂದ ಕಲಿಯುತ್ತಿದ್ದೇವಷ್ಟೇ. ಈಗ ಆ ಶಾಸ್ತ್ರದಲ್ಲಿ ಎಚ್ಚರದ ಅವಸ್ಥೆಯೊಂದನ್ನೇ ಪ್ರಧಾನವಾಗಿ ಹಿಡಿದಿರುತ್ತದೆ. ಕನಸನ್ನು ಈ ಎಚ್ಚರದ ದೃಷ್ಟಿಯಿಂದಲೇ ಶೋಧನೆ ಮಾಡುತ್ತಿದ್ದಾರೆ. ಆದರೆ ವೇದಾಂತದ ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿ ಯಾವ ಮಹಾರಾಯನಾದರೂ ವಿಚಾರ ಮಾಡಿದರೆ ಮನಸ್ಸಿನ ವಿಷಯಕ್ಕೆ ಎಷ್ಟೋ ಅಮೋಘವಾದ ರಹಸ್ಯಗಳು ಹೊರಕ್ಕೆ ಬಿದ್ದಾವು. ಇದರಂತೆ ತರ್ಕಶಾಸ್ತ್ರಕ್ಕೂ ತಿಳಿಯಬೇಕು. ಈಗ ನಮ್ಮ ದೇಶದ ತಾರ್ಕಿಕರು ಲಕ್ಷಣ ಪರಿಷ್ಕಾರದಲ್ಲಿಯೇ ತಮ್ಮ ಆಯುಷ್ಯವನ್ನೆಲ್ಲ ಕಳೆಯುತ್ತಿದ್ದಾರೆ. ಇದಕ್ಕೆ ಬಹಳ ಜನ ಬೆನ್ನ ಹಚ್ಚಾರೆ. ಲಕ್ಷಣ ಶಾಸ್ತ್ರಕ್ಕೆ ಅದಾವಾಗ ಆದ್ರೆ ಅನುಭವಕ್ಕೂ ಗೊತ್ತಾಗೋದಿಲ್ಲ. ಹಂಗ ಬರೀ ಲಕ್ಷಣ, ಆ ಲಕ್ಷಣ, ಈ ಲಕ್ಷಣ, ಇದು ಬಹಳ ಪ್ರಚಾರಕ್ಕೆ ಬಹಳ ಮತ್ತು ತ್ವರಿತಗತಿ ಒಳಗೆ ಬೆಳೆದು ಬಂದ್ಬಿಟ್ಟಪ್ಪ. ಅದಕ್ಕೆ
ತಾರ್ಕಿಕರು ಲಕ್ಷಣ ಪರಿಷ್ಕಾರದಲ್ಲಿಯೇ ತಮ್ಮ ಆಯುಷ್ಯನ್ನೆಲ್ಲ ಕಳೆಯುತ್ತಿದ್ದಾರೆ. ಆದರೆ ಆ ಶಾಸ್ತ್ರದ ವಿಷಯಗಳ ಮೇಲೆ ವೇದಾಂತದ ಬೆಳಕು ಬೀಳಲಿ, ಆಗ ಅದಕ್ಕೆ ಎಷ್ಟು ಜೀವಕಳೆ ಬರುತ್ತದೆ. ವೇದಾಂತ ಸಮ್ಮತವಾದ ತರ್ಕವನ್ನು ಅನುಭವಾಂಗ ತರ್ಕ ಬಳಸ್ರಿ ಅಂತ ಶಂಕರರು ಹೇಳ್ಕೊಂಡು ಹೋಗ್ತಾರೆ. ಏನೇನೋ ಮಾಡ್ಕೊಂಡು ಬರ್ತಾರೆ. ವೇದಾಂತ ಸಮ್ಮತವಾದ ತರ್ಕವನ್ನು ಆ ಶಾಸ್ತ್ರದವರು ಲೆಕ್ಕಕ್ಕೆ ತೆಗೆದುಕೊಂಡರೆ ಅದು ಎಷ್ಟೋ ವಿಶಾಲವಾಗುವುದೆಂಬುದು ಆಗ ತಾನೇ ಗೊತ್ತಾಯಿತು. ಇವೆಲ್ಲ ಶಾಸ್ತ್ರ ವಿಭಾಗದಲ್ಲಿ ಆಧ್ಯಾತ್ಮ ವಿದ್ಯೆಯಿಂದಾಗುವ ಪ್ರಯೋಜನಗಳು. ಇನ್ನ ರಾಜಕೀಯದ ಕಡೆಗೆ ತಿರುಗಿರಿ. ಈಗಿನ ರಾಜಕೀಯ ಪ್ರಪಂಚದಲ್ಲಿ ಎಂಥ ಅವ್ಯವಸ್ಥೆಯಾಗಿದೆ ಎಂಬುದು ನಮಗೆ ಗೊತ್ತೇ ಇದೆ. ಈಗ ಪ್ರಜಾಸತ್ತಾತ್ಮಕ ರಾಜ್ಯ, ಏಕ ಪ್ರಭುತ್ವ ರಾಜ್ಯ, ಕತಿಪಯಾಧಿಕಾರ ರಾಜ್ಯ, ನಿರಂಕುಶತ್ವ ಸ್ವತಂತ್ರ ಅಧಿಕಾರ ರಾಜ್ಯ ಮುಂತಾದ ರಾಜ್ಯ ಪದ್ಧತಿಗಳು ಒಂದೊಂದಕ್ಕೆ ತಾಟಾಡಿ ಯಾವುದು ಬದುಕಬೇಕು, ಯಾವುದು ಸಾಯಬೇಕು ಎಂಬ ಪ್ರಶ್ನೆ ಎದ್ದುಕೊಂಡಿದೆ. ಪಾಶ್ಚಾತ್ಯ ದೇಶಗಳಲ್ಲಿ ಎದ್ದುಕೊಂಡಿರುವ ಕಡಂಭೂತವು ಹೇಗೆ ಅದೃಶ್ಯವಾಗುವುದೋ ಯಾವ ರಾಜತಂತ್ರ ನಿಪುಣನಿಗೂ ಊಹಿಸಲಿಕ್ಕೆ ಅಶಕ್ಯವಾಗಿರುತ್ತದೆ. ಆದರೆ ಇಂಗ್ಲಿಷು ಕವಿಯೊಬ್ಬನು ಹೇಳಿದಂತೆ ರಾಜ್ಯ ಪದ್ಧತಿಗಳ ಆಕಾರದಿಂದಲ್ಲ ಅದಕ್ಕೆ ಶಕ್ತಿ ಬರುವುದು. ರಾಜ್ಯ ಪದ್ಧತಿಗಳ ಆಕಾರದಿಂದಲ್ಲ ಅದಕ್ಕೆ ಶಕ್ತಿ ಬರುವುದು. ಅವುಗಳಲ್ಲಿರುವ ಧಾರ್ಮಿಕ ಶಕ್ತಿಯಿಂದ ಎಲ್ಲಿವರೆಗೆ ಯಾವ ರಾಜ್ಯವು ಧರ್ಮ ನೀತಿಗಳ ಬೆಂಬಲದಿಂದ ಪ್ರಜೆಗಳ ಸುಖಕ್ಕಾಗಿ ನಡೆಯುತ್ತಿತ್ತೋ ಅಲ್ಲಿವರೆಗೆ ಅದರಲ್ಲಿ ಬಲವಿತ್ತೆಂಬುವ ಅದು ಇತಿಹಾಸದಲ್ಲಿ ಸುಪ್ರಸಿದ್ಧವಾಗಿರುತ್ತದೆ. ಪುರಾಣ ಕಾಲಗಳಲ್ಲದೆ ಇತ್ತೀಚೆಗೆ ಆಳಿದ ಅಶೋಕ ಚಕ್ರವರ್ತಿಯ ಮುಂತಾದವರ ಇತಿಹಾಸದಿಂದಲೂ ನೈತಿಕ ಬೆಂಬಲದಿಂದ ರಾಜ್ಯವನ್ನು ಎಷ್ಟು ಬಲಪಡಿಸಬಹುದೆಂಬುದು ವ್ಯಕ್ತವಾಗುತ್ತದೆ. ನೀತಿಗೆಲ್ಲ ಅಡಿಗಲ್ಲಾಗಿರುವ ಆಧ್ಯಾತ್ಮ ವಿದ್ಯೆಯ ಪ್ರಯೋಜನವನ್ನು ರಾಜಕೀಯ ಕ್ಷೇತ್ರದಲ್ಲಿಯೂ ಪಡೆಯಬಹುದೆಂಬುದು ಇದರಿಂದಲೇ ಏರ್ಪಡುತ್ತದೆ. ಈಗದೆಲ್ಲ ಹೋಗ್ಬಿಟ್ಟದೆ ಬಿಡ್ರಿ. ಏನು ಇದು ನಾವು ಓದೋದು ಸುಮ್ಮನೆ ನೀವು ಯಾವ ಒಳಗೊಡುದಿಲ್ಲ. ಆಧ್ಯಾತ್ಮಿಕ ಇಲ್ಲ ಇಲ್ಲ. ರಾಜಕೀಯವರಿಗಂತೂ ಆಧ್ಯಾತ್ಮಿಕದ ಗಂಧನೇ ಇಲ್ಲ. ಎತ್ತು ಹೇಳ್ಬೋದು ನಾವು. ಎಲ್ಲೋ ಪುಣ್ಯಾತ್ಮಿಕರು ಇರ್ಬೋದು, ಅವ್ರಿಗೆ ಧರ್ಮ ಅಧರ್ಮನ ಧರ್ಮ ಆಗೈತೆ. ಅದನ್ನೇನು ನಾನು ಇಲ್ಲೇನು ವರ್ಣನೆ ಮಾಡುವಂತಿಲ್ಲ. ಈ ವಿದ್ಯೆಯನ್ನು ಸಮಾಜ ಸುಧಾರಣೆಗೂ ಉಪಯೋಗಿಸಿಕೊಳ್ಳಬಹುದು. ಅಧ್ಯಾತ್ಮ ವಿದ್ಯೆಯನ್ನು ಸಮಾಜ ಸುಧಾರಣೆಗೂ ಧರ್ಮಾಚರಣೆಗೂ ಇದಕ್ಕೆಲ್ಲಕ್ಕೂ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಪ್ರಬಲವಾಗಿದ್ದಾಗ ನಮ್ಮ ದೇಶವು ಪರರಾಜ್ಯ ದಾಳಿಗೆ ಈಡಾಗಿರಲಿಲ್ಲ. ಇಲ್ಲಿಯ ಸಂಪತ್ತು ಸಮೃದ್ಧವಾಗಿತ್ತು. ಜನರ ಸಮಾಜವು ಸುಸಂಸ್ಕೃತವಾಗಿತ್ತು. ಈಗಿನ ಸಮಾಜ ನ್ಯೂನ್ಯತೆಗಳು ಇರಲಿಲ್ಲ ಎಂದು ಪೂರ್ವದ ಇತಿಹಾಸದಿಂದ ತಿಳಿದು ಬರುತ್ತದೆ. ಯಾವ ದೇಶದಲ್ಲಿ ಆಗಲಿ ಹೆಂಗಸರು ಧಾರ್ಮಿಕರಾದರೆ ಆ ದೇಶಕ್ಕೆ ಒಂದು ಬಲವಿರುತ್ತದೆ. ನೋಡಿ, ಹೆಣ್ಮಕ್ಳೆಲ್ಲ ಧರ್ಮವಂತರಿರ್ಬೋದು. ಅವ್ರನ್ನೆಲ್ಲ ಯಾವ ರೀತಿ ಬೆಳೆಸ್ಲಿಕ್ಕತ್ತದ ನೋಡವ್ರನ್ನ ಸರ್ಕಾರ. ಸಾಧ್ಯ ಆಗ್ತತ್ರಿ ಇದೆಲ್ಲ. ಧಾರ್ಮಿಕರಾದ್ರೆ ಆ ದೇಶಕ್ಕೆ ಒಂದು ಬಲವಿರುತ್ತದೆ. ಅವರು ಧರ್ಮ ಬಾಹ್ಯರಾದ್ರೆ ಆ ದೇಶಕ್ಕೆ ಒಂದು ಅಪಾಯವಿರುತ್ತದೆ. ಒಂದು ಮನೆಯಾಗ ಒಬ್ಬ ಗೃಹಿಣಿ, ನಾವು ಬರೀ ಒಂದು ಮನೆ ನೋಡ್ರಿ ನೀವು, ಅಯ್ಯಮ್ಮ ಒಳ್ಳೆ ಸುಸಂಸ್ಕೃತ ಧರ್ಮವಂತಳು ನೀತಿವಂತಳು ಇದ್ಲು ಅಂದ್ರ ಆ ಮನಿ ಏಳ್ಗಿನ ಬೇರೆ. ಅದ ಪಂಡರ ಪಟ್ಟಿ ಇದ್ರ ಆ ಮನಿ ಎಂದೂ ಉದ್ಧಾರ ಆಗೋದಿಲ್ಲಲ್ಲ. ಅದಕ್ಕೆ ಹಾಗನ ಸಮಾಜದೊಳಗ ಹೆಣ್ಣು ಮಗಳಿಗೆ ಧರ್ಮ ನೀತಿ ಇವೆಲ್ಲ ಅವ್ರು ಮೊದಲು ಅದನ್ನ ಕಲಿಬೇಕು. ಅಂದ್ರ ದೇಶ ಉದ್ಧಾರ ಆಕತಿ. ಇಲ್ಲಿ ಮನೆ ಉದ್ಧಾರ ಆಗ್ತೈತಿ, ಅಲ್ಲಿ ದೇಶ ಉದ್ಧಾರ ಆಕತಿ. ಎರಡು ಒಂದೇನ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಆ ದೇಶಕ್ಕೆ ಒಂದು ಅಪಾಯವಿರುತ್ತದೆ. ಧರ್ಮ ಬಾಹ್ಯರಾದರೆ ಆ ದೇಶಕ್ಕೆ ಒಂದು ಅಪಾಯವಿರುತ್ತದೆ. ಹೆಣ್ಣು ಅಥವಾ ಹೆಣ್ಣು ಮಕ್ಕಳು
ಧರ್ಮವಂತರಿದ್ರು ಮಾತ್ರ ಆ ದೇಶ ಉದ್ಧಾರ ಆಗ್ತತಿ ವಿನ ಇಲ್ಲ ಅಂದ್ರೆ ಇಲ್ಲ. ಅಧರ್ಮಿಗಳ ಎಂದೂ ಉದ್ಧಾರ ಆಗುವುದಿಲ್ಲ. ಬಡವರ ಗೋಳೆಂಬ ರೋಗವನ್ನು ಪರಿಹರಿಸಿ ಅವರನ್ನು ಉದ್ಧಾರ ಮಾಡುವುದಕ್ಕೆ ಆಧ್ಯಾತ್ಮ ವಿದ್ಯೆಯ ಸಂಜೀವಿನಿಯು. ಸ್ತ್ರೀಯರ ಏಳಿಗೆಗೆ ಅದು ಒಂದು ಉತ್ತಮವಾದ ಸಾಧನವಾಗಿರುತ್ತದೆ. ಈಗಿನಂತೆ ಸಮಾಜದಲ್ಲಿ ಎಲ್ಲರೂ ತಮ್ಮ ತಮ್ಮ ಹಕ್ಕನ್ನು ಸ್ಥಾಪಿಸುವುದಕ್ಕೆ ಹೊರಡುವ ಬದಲು ಆಧ್ಯಾತ್ಮ ವಿದ್ಯೆಯ ಕ್ರಮವನ್ನು ಅನುಸರಿಸಿ ತಮ್ಮ ತಮ್ಮ ಧರ್ಮಗಳನ್ನು ಕಾಪಾಡಿಕೊಳ್ಳುವ ಕರ್ಮಯೋಗವನ್ನು ಅವಲಂಬಿಸಿದರೆ ಈಗಿನ ಎಷ್ಟೋ ಸಮಸ್ಯೆಗಳು ಬಹು ಸುಲಭವಾಗಿ ಮಾಯವಾದವು. ಹೆಣ್ಮಕ್ಕಳಲ್ಲಿ ಬುದ್ಧಿ ಪ್ರಬಲವಾಗಿ ಬೆಳೀತು ಅಂದ್ರ ಆ ದೇಶ ಸಮೃದ್ಧವಾಗಿ ಬೆಳೀತದ ನೋಡ್ರಿ. ನಾವು ಅವ್ರನ್ನ ಕಡೆಗಣಿಸಿ ಅವ್ರ ಹಕ್ಕು ತಮ್ಮ ತಮ್ಮ ಹಕ್ಕು ಯಾವುದು ಅಂತ ಅವ್ರಿಗೆ ತಿಳಿಸಿಕೊಟ್ರೆ ಸಾಕು ಅಷ್ಟ. ಅದು ಕರ್ಮ ಯೋಗ ಮಾಡಿದಂಗ ಗೊತ್ತಿಲ್ಲ. ಅವರವರು ನಾವು ಗಂಡಸರಿಗಿಂತ ನಾವು ಏನು ಕಮ್ಮಿ ಅಂತ ಬಂತು ನೋಡು. ನೈಸರ್ಗಿಕವಾಗಿ ಅವರಲ್ಲಿ ಮೃದುತ್ವ ಇರ್ತದೆ. ಅದೆಂದೂ ಪುರುಷತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಧರ್ಮ. ಆ ಧರ್ಮಕ್ಕೆ ಅನುಸರಿಸಿಕೊಂಡ ನಡೀಕೋಬೇಕು ಅವರು. ಆಧ್ಯಾತ್ಮ ವಿದ್ಯೆ ಎಂಬುದು ಒಂದು ಕುಪ್ಪಿಯ ಮಾತ್ರೆ ಇದ್ದಂತೆ. ಅದನ್ನು ಬೇರೆ ಬೇರೆಯ ಅನುಪಾನಗಳಿಂದ ಅಧಿಕಾರಿಗಳಿಗೆ ಕೊಟ್ಟರೆ ಅದರಿಂದ ಅತ್ಯುತ್ತಮ ಫಲವು ದೊರಕುತ್ತದೆ. ಕರ್ಮ, ಉಪಾಸನೆ, ಜ್ಞಾನ ಇವೆಲ್ಲ ಅದರ ರೂಪಭೇದಗಳೇ. ಅದನ್ನು ಅರಸರಿಗೆ ಧರ್ಮ ರಕ್ಷಣ ಬುದ್ಧಿ, ಸಾಹಸ ಮುಂತಾದವುಗಳು ಒಪ್ಪುವಂತೆ, ಬ್ರಾಹ್ಮಣರಿಗೆ ಶಮದಮಾದಿಗಳು ಮೂಡುವಂತೆ, ವೈಶ್ಯನಿಗೆ ಪ್ರಜಾಸೌಖ್ಯದ ದೃಷ್ಟಿ ಇರುವಂತೆ ಹೀಗೆ ಬೇರೆ ಬೇರೆಯ ರೀತಿಗಳಲ್ಲಿ ಕಲಿಸಬೇಕು. ಇಂಗ್ಲಿಶಿನಲ್ಲಿಯೂ ಕನ್ನಡದಲ್ಲಿಯೂ ಅಧ್ಯಾತ್ಮ ಗ್ರಂಥಗಳನ್ನು ಬಲ್ಲವರಿಂದ ಬರೆಯಿಸಬೇಕು. ವಿದ್ಯಾವಂತರಾದ ಸಾಧು ಸಂತರನ್ನು ಗೌರವಿಸಿ ಅವರಿಂದಲೇ ಆಧ್ಯಾತ್ಮ ವಿದ್ಯೆಯ ಬೋಧನೆಯನ್ನು ಮಾಡಿಸಬೇಕು. ಆಗಲೇ ನಮ್ಮ ದೇಶದ ಸಂಸ್ಕೃತಿಯು ನಮ್ಮ ತರುಣರ ಹೃದಯದಲ್ಲಿ ನೆಲೆಸುವುದು. ನಿಜವಾದ ದೇಶಾಭಿಮಾನವು ಬರುವುದು, ಲೋಕಕ್ಕೆ ಕಲ್ಯಾಣವಾಗುವುದು. ಈಗ ಯಾವ ಇವು ನಾವು ಚಿಕ್ಕವರಿರುವಾಗ ನಮ್ಮ ಊರೊಳಗೆ ಶ್ರಾವಣದೊಳಗೆ 3-4 ಕಡೆ ಪುರಾಣ ಹಚ್ಚಿರ್ತಿದ್ರು ನೋಡ್ರಿ. 3-4 ಗುಡಿ ಒಳಗೆ ಏನು ಈಗ ಏನೇನು ಇಲ್ಲ. ಭಜನೆ ಸಾಯಂಕಾಲ ಭಜನೆ ಮಾಡೋದು, ಗುಡಿಯೊಳಗೆ ಭಜನೆ ಮಾಡೋದು, ಕನ್ನಡ ಭಜನೆ, ಮರಾಠಿ ಭಜನೆ, ಹರಿ ಭಜನೆ, ಶಿವನ ಭಜನೆ. 20 ಜನ ಗುಡಿ ಕಡೆ ಹೋಗಿ ಭಜನಾ ಮಾಡಿ 1 ತಾಸು ಭಜನಾ ಮಾಡಿ ಬರ್ತಿದ್ರು. 1 ತಾಸು, 1.5 ತಾಸು, 2 ತಾಸು ಅವರೊಂದು ಪದ ಇವರೊಂದು ಪದ. ಎಷ್ಟು ಮಾರ್ಮಿಕವಾಗಿರ್ತವಾಗ ಸಂಪ್ರದಾಯ. ಯಾವ್ದಾರ ಗುಡಿಯಾಗ ಏಕಂದ್ರೆ ಇಸ್ಬೇಟ್ ಆಡ್ತೀವಿ ಹೋಗಿ ಅಲ್ಲ, ಇಲ್ಲ ಹರಟಿ ಹೊಡಿಯೋದು. ಗುಡಿಯಾಗ ಹೋಗಿ ಕೂತ್ಕೊಂಡು ಹರಟಿ ಹೊಡಿಯೋದು, ಊರ್ ಸುದ್ದಿನ ಮಾತಾಡೋದು. ಅಲ್ಲಿ ಹೋಗಿ ತಮ್ಮ ಮನೆಯನ್ನು ಕೂಳು ತಿಂದು ಅಲ್ಲಿ ಕುಂತ ಇಡೀ ಊರದ ಮಾತಾಡ್ಕೊಡು. ಮಠ ಗುಡಿ ಎಲ್ಲ ಹಂಗಾಗ್ಯಾವ ಈಗ. ಏನು ಮಾಡ್ಲಿಕ್ಕಾಗೋದಿಲ್ಲ. ಧರ್ಮ ಅವನತಿಗೆ ಹೊಂಟು ಬಿಟ್ಟ. ಅದಕ್ಕೆ ನಾವು ಪಾಲಕರ ಜಾಗೃತರಾಗಬೇಕಾದ. ಇನ್ನು ವೇದಾಂತವು ವಿದ್ಯಾಭ್ಯಾಸವು. ವೇದಾಂತಕ್ಕೂ ಮತ್ತು ವಿದ್ಯಾಭ್ಯಾಸಕ್ಕೂ ಹೇಗೆ ಸಂಬಂಧ? ಶ್ರೀಗಳು ತಮ್ಮ ಚಿಕ್ಕಂದಿನಿಂದ ಈವರೆಗೆ ತಾವು ಕಣ್ಣಾರೆ ಕಂಡಿರುವ ವಿದ್ಯಾಭ್ಯಾಸದ ವಿವಿಧ ಪದ್ಧತಿಗಳನ್ನು ಮೊದಲು ವಿವರಿಸಿದರು. ಕೂಲಿಯ ಮಠಗಳು, ಸರ್ಕಾರಿ ಪ್ರೈಮರಿ ಸ್ಕೂಲುಗಳು, ಹೈಸ್ಕೂಲು, ಕಾಲೇಜುಗಳು ಇವುಗಳಲ್ಲಿದ್ದ ಬೋಧನಾ ಪದ್ಧತಿಗಳನ್ನು ವಿವರಿಸಿ ಭೌತಿಕ ವಿಜ್ಞಾನದ ಮತ್ತು ಗಣಿತಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಾ ಬಂದದ್ದು. ಲಲಿತ ಕಲೆಗಳ ಅನಾದರ ಇವುಗಳಾದ ಬಳಿಕ ಕೈಕೆಲಸದ ಬೋಧನೆ ಬಂದು ಈಚೀಚೆಗೆ ಶಿಕ್ಷಣದ ಕಾಲದಲ್ಲಿಯೇ ವಿದ್ಯಾರ್ಥಿಗಳು ಸಂಪಾದನೆಯನ್ನು ಮಾಡುವುದನ್ನು ಕಲಿಯಬೇಕು ಎಂಬ ನೀತಿಯನ್ನು ಮುಂದಕ್ಕೆ ತರಲಾಗಿದೆ.
ಎಂಬುದನ್ನು ಶ್ರೋತೃಗಳು ಲಕ್ಷ್ಯಕ್ಕೆ ತಂದರು. ಜನರಲ್ಲಿಯೂ ರಾಷ್ಟ್ರಗಳಲ್ಲಿಯೂ ಪರಸ್ಪರವಾಗಿ ಸ್ಪರ್ಧಾ ಬುದ್ಧಿಯು ಹೆಚ್ಚಾದಂತಲ್ಲೆಲ್ಲ ಜೀವನಕ್ಕಾಗಿ ದುಡಿಯುವುದನ್ನೇ ಅಲ್ಲದೆ ದೇಶದ ರಕ್ಷಣೆಗೆ ಬೇಕಾದ ಸೈನಿಕ ಶಿಕ್ಷಣವನ್ನು ಪಡೆಯುವುದು ಅವಶ್ಯವಾಗುತ್ತಾ ಬಂದಿರುತ್ತದೆ ಎಂಬುದನ್ನು ತಿಳಿಸಿದರು. ಇಂದಿನ ವಿದ್ಯಾಭ್ಯಾಸದ ಇತಿಹಾಸವನ್ನು ನೋಡಿದರೆ ನಮಗೆ ಒಂದು ವಿಷಯವು ಒಡೆದು ಕಾಣುತ್ತದೆ. ಆಯಾ ಕಾಲ, ಆಯಾ ಸಂದರ್ಭ ಇವುಗಳನ್ನು ಅವಲಂಬಿಸಿ ಜನರು ವಿದ್ಯಾಭ್ಯಾಸ ಪದ್ಧತಿಯನ್ನು ಮಾರ್ಪಡಿಸಿಕೊಳ್ಳುತ್ತಾ ಬಂದಿರುತ್ತಾರೆ. ಈಗ ಧರ್ಮಶಾಸ್ತ್ರಗಳು ಕೂಡ ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಆಗಬೇಕಾಗಿರುವ ವಿದ್ಯಾಭ್ಯಾಸಕ್ಕೆ ಬೆಂಬಲವನ್ನು ನೀಡಬೇಕೆಂದು ನಾವು ನಿರೀಕ್ಷಿಸುತ್ತಿದ್ದೇವೆ. ನಮಗೆ ಆಹಾರವು ಹೆಚ್ಚಾಗಿ ಬೇಕಾದರೆ ಅನ್ನಂ ಬ್ರಹ್ಮೇ ತುಪಾಸಿತ, ಅನ್ನಂ ಬಹು ಪೂರ್ವಿತ ಮುಂತಾದ ವಚನಗಳು ಆ ಅಭಿಪ್ರಾಯಕ್ಕೆ ಬೆಂಬಲವನ್ನು ಕೊಡಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕಾಲವು ಬಂದರೆ ತಸ್ಮಾತ್ ಯುದ್ಧಶ್ವ ಭಾರತ, ಫೈಟ್ ಆರ್ ದ ಲಾರ್ಡ್ ಎಂಬಂಥ ವಾಕ್ಯಗಳನ್ನು ಸೇವೆಗೆ ನಿಂತುಕೊಳ್ಳಬೇಕು. ಜನರಿಗೆ ಕಲಹ ಮಾಡಿ ಸಾಕಾದಾಗ ಓಂ ಶಾಂತಿ 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 ಎಂಬ ಮಂತ್ರವು ಕೈಕಟ್ಟಿಕೊಂಡು ಮುಂದೆ ನಿಲ್ಲಬೇಕು. ಹೀಗೆ ವಿದ್ಯಾಭ್ಯಾಸಕ್ಕೆ ಹಿಂದಕ್ಕೊಂದು ಸೂತ್ರ, ಇಂದಿಗೊಂದು ಸೂತ್ರ, ನಾಳೆಗೆ ಮತ್ತೊಂದು ಸೂತ್ರ ಎಂದು ಮಾಡಿಕೊಳ್ಳುತ್ತಿರುವವರೆಗೂ ಧರ್ಮಶಾಸ್ತ್ರಗಳನ್ನು, ತತ್ವಶಾಸ್ತ್ರವನ್ನು ಕಾನೂನಿನಿಂದ, ಬಹುಜನ ಮತ ಗಣನೆಯಿಂದ ನಿರ್ಣಯಿಸುವ ಕಾಲವು ಸಮೀಪಿಸಿರುವುದರಲ್ಲಿ ಆಶ್ಚರ್ಯವಿಲ್ಲ. ಈಗ ಮಠಮಾನ್ಯದವರು ಸ್ಕೂಲ್ ತೆಗೆದಾರಲ್ಲ, ಅದರೊಳಗೂ ಅಲ್ಲಿನೂ ಸಂಸ್ಕೃತಿ ಇಲ್ಲ, ಎಲ್ಲ ಹೀಗೇನೆ. ಗುರುಗಳ ಬೋಧನೆ ಧರ್ಮ ಪ್ರಕಾರ ಅಲ್ಲಿನೂ ನಡೆದಿಲ್ಲ, ಎಲ್ಲ ವೃತ್ತಿ ಪ್ರಕಾರಣ. ಮಠಮಾನ್ಯದವರು ವೃತ್ತಿ ಪ್ರಕಾರಣ ಹೇಳ್ತಾರ, ಧರ್ಮ ಬೋಧನೆ ಅಲ್ಲಿನೇ ಇಲ್ಲ. ಮಠದ ಸ್ಕೂಲ್ ರೀ ಬಹಳ ಒಳ್ಳೆ ಸಂಸ್ಕಾರ ಬರ್ತತಿ, ಅಲ್ಲಿ ಹಾಕೋನು ಅಂತೇಳಿ ಹಾಕಿದ್ರ ಆ ಹುಡುಗ ಯದ್ವತದ್ವಾಗಿ ಬರ್ತಾವ. ಮಠಮಾನ್ಯದೊಳಗಿದ್ದ ಕಲತ್ ಹುಡುಗರು ಸತೆ ಇದೇನೋ ಸಂಸ್ಕಾರ ಅಲ್ಲಿ ಮಠದೊಳಗ ಅಂತ ಕೇಳಿದ್ರೆ ನಿಮ್ದು ಬೇರೆನ ನಮ್ಮದು ಬೇರೆನ ಅಂತ ಹೇಳ್ತಾರ. ಅವ್ರು ಎಲ್ಲಿಟ್ರು ಎಲ್ಲ ವೃತ್ತಿಪರ ಶಿಕ್ಷಣ, ಮಠದೊಳಗನು ವೃತ್ತಿಪರ ಶಿಕ್ಷಣನ ಪ್ರಾರಂಭ ಆಗ್ಯದ. ಯಾವ ಎಜುಕೇಶನ್ ಸೊಸೈಟಿಯಾಗ ನೋಡ್ರಿ. ಅದಕ್ಕೆ ಇಲ್ಲಿ ಜೀವನಕ್ಕೆ ಬೇಕಾಗಿರುವ ತಿಳುವಳಿಕೆಯು ಅನವಶ್ಯವೆಂದಾಗಲಿ ಅದನ್ನು ಜನರಿಗೆ ಹೇಳಿಕೊಡಬಾರದೆಂದಾಗಲಿ ಅಭಿಪ್ರಾಯವಲ್ಲ. ಆದರೆ ವಿದ್ಯಾಭ್ಯಾಸ ಶಬ್ದಕ್ಕೆ ಅಷ್ಟು ಸಂಕುಚಿತಾರ್ಥವನ್ನು ಕೊಡುವುದು ಸರ್ವಥಾ ಯುಕ್ತವಲ್ಲ ಎಂದು ಹೇಳದೆ ಇರುವುದಕ್ಕಾಗುವುದಿಲ್ಲ. ವಿದ್ಯೆ ಎಂದರೆ ತಿಳುವಳಿಕೆ, ಇದ್ದದ್ದನ್ನು ಇದ್ದಂತೆ ಅರಿತುಕೊಳ್ಳುವ ಜ್ಞಾನ. ಕಾಲದಲ್ಲಿ ಗಳಿಗೊಂದು ವಿಧವಾಗಿ ಮಾರ್ಪಾಡಾಗುವ ವಿಷಯಗಳ ತಿಳುವಳಿಕೆಯು ವರ್ತಮಾನ ಪತ್ರಿಕೆಗಳಿಂದ ಬರಬಹುದು. ಆ ವಿಷಯಗಳಂತೆ ಆ ತಿಳುವಳಿಕೆಯು ಮಾರ್ಪಡಬಹುದು, ಸ್ವಾಭಾವಿಕವೇ ಆಗಿದೆ. ಆದರೆ ನಿಜವಾದ ತಿಳುವಳಿಕೆ, ಪೂರ್ಣವಾದ ತಿಳುವಳಿಕೆ ಹೀಗೆ ಬದಲಾಯಿಸಲಾರದು. ಬದಲಾಯಿಸುವುದು ನಿಜವಾದರೆ ಅದು ಪೂರ್ಣವಾದ ತಿಳುವಳಿಕೆ ಆಗಲಾರದು. ಅದನ್ನು ಯಾರಿಗೂ ಕಲಿಸಿಲ್ಲ, ಯಾವ ಸ್ಕೂಲ್ನಾಗೂ ಕಲಿಸಿಲ್ಲ, ಹೇಳಿಲ್ಲ, ಬರೀ ಕೆಲವಾಗಿದೆ. ವಿದ್ಯಾಭ್ಯಾಸವೆಂದರೆ ಮನುಷ್ಯನು ಪರಿಪೂರ್ಣ ಮನುಷ್ಯನಾಗಿರುವುದಕ್ಕೆ ಬೇಕಾದ ತತ್ವದ ತಿಳುವಳಿಕೆ. ಅದಕ್ಕೆ ವಿದ್ಯಾಭ್ಯಾಸ ಅಂತ ಕರೀತಾರೆ. ಈಗ ನಡೆದಿರೋದೇನು ಏನಿದೆ ಈ ರೀತಿ ಓದಿದ್ರು ಸುಮ್ಮನೆ ಇವೆಲ್ಲ ಏನಾಗುವುದಿಲ್ಲ. ಮನುಷ್ಯನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವುಗಳಿಂದ ಒಡಗೂಡಿದ ಜೀವನಾಗಿರುತ್ತಾನೆ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಆರೋಗ್ಯವಾಗಿದ್ದುಕೊಂಡು ವಿಕಾಸವಾಗುವುದಕ್ಕೆ ಬೇಕಾದ ತಿಳುವಳಿಕೆಯಲ್ಲ. ಮತ್ತೇನು? ಪೂರ್ಣ ವಿದ್ಯಾಭ್ಯಾಸದಲ್ಲಿರಬೇಕಲ್ಲವೇ? ಆದ್ದರಿಂದ ಅಚೇತನ ವಸ್ತುಗಳ ಸ್ವಭಾವ, ರಚನೆ ಮುಂತಾದವುಗಳನ್ನ ತಿಳಿಯುವಂತೆ ಪ್ರಾಣಿಗಳ ಮತ್ತು ಮನುಷ್ಯರ ಸ್ವಭಾವಾದಿಗಳನ್ನು ಅರಿತುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಎಲ್ಲಕ್ಕೂ ಮೇಲಾಗಿ ಪ್ರತಿಯೊಬ್ಬನಿಗೂ ತನ್ನ ಸ್ವರೂಪದ ಮತ್ತು ತನಗೂ ತನ್ನ ಹೊರಗೂ ಇರುವ ಸಂಬಂಧದ ಅರಿವು ಬೇಕಾಗಿರುತ್ತದೆ.
ಮನುಷ್ಯರಲ್ಲಿ ಶರೀರವೊಂದೇ ಪ್ರಧಾನವಲ್ಲ, ನಮಗೆ ಶರೀರನ ಪ್ರಧಾನ ಅಲ್ಲ. ಆದ್ದರಿಂದ ಇಂದ್ರಿಯಗಳು, ಮನಸ್ಸು ಶರೀರಕ್ಕೆ ಅಡಿಯಾಳಾಗಿರುವಂತೆ ವಿದ್ಯಾಭ್ಯಾಸ ಮಾಡಿಸಿದರೆ ಸಾಲದು. ಮಾನವನು ಮನಸ್ಸಿನಿಂದಲೇ ಮಾನವನೆನಿಸಿಕೊಂಡಿರುತ್ತಾನೆ. ಮನಸ್ಸಿಗೆ ನೀತಿ, ಮತ, ಧರ್ಮ, ಆಚಾರ, ವಿಚಾರ ಇವು ಬೇಕಾಗಿರುತ್ತವೆ. ಮಾಡಬೇಕಾದದ್ದು, ಮಾಡಬಹುದಾದದ್ದು, ಮಾಡಲೇಬಾರದ್ದು ಎಂಬ ವಿವೇಕವಿಲ್ಲದೆ ಮನುಷ್ಯನಾಗಿ ಬಾಳುವುದು ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಎಂಬುದೊಂದು ಮನುಷ್ಯನಲ್ಲಿ ನಿಸರ್ಗವಾಗಿದೆ. ಮನಸ್ಸಾಕ್ಷಿ ಎಂದರೆ ಆಯಾ ಕಾಲ ದೇಶಾದಿಗಳ ಸನ್ನಿವೇಶಕ್ಕೆ ತಕ್ಕಂತೆ ಇರಬೇಕಾದ ನಡೆನುಡಿಗಳನ್ನು ಸರಿ ತಪ್ಪೆಂದು ಹೇಳುವ ಮನಃಶಕ್ತಿ ವಿಶೇಷವು ಜನರಿಗೆ ಎಷ್ಟೇ ನಾಸ್ತಿಕ್ಯವನ್ನು ಬೋಧಿಸಿದರೂ ಈಶ್ವರನ ಅಸ್ತಿತ್ವ, ಶ್ರದ್ಧಾ ಭಕ್ತಿಗಳ ಅವಶ್ಯಕತೆ ಇವುಗಳನ್ನು ಮನುಷ್ಯನ ಅಂತಃಕರಣದಿಂದ ಸಂಪೂರ್ಣವಾಗಿ ಒರೆಸಿ ಹಾಕುವುದು ಸಾಧ್ಯವೇ ಇಲ್ಲ. ಸರ್ಕಾರವು ಕೆಲವು ನಿಮಿತ್ತಗಳಿಂದ ಧರ್ಮಾತೀತವಾಗಿರಬಹುದು, ಆದರೆ ಅದು ಧರ್ಮ ವಿರೋಧಿಯಾಗಿರುವುದು ಸಾಧ್ಯವಿಲ್ಲ. ಸರ್ಕಾರದಲ್ಲಿರುವ ಉದ್ಯೋಗಿಗಳಿಗೂ ಸಾಮಾನ್ಯ ಜನರಿಗೂ ನೀತಿ, ದೈವಭಕ್ತಿಗಳು ಅತ್ಯವಶ್ಯ. ಅವುಗಳಿಗೆ ಅವಕಾಶವೇ ಇಲ್ಲದಂತೆ ಉಸಿರು ಕಟ್ಟುವಂತೆ ಕತ್ತು ಇಸುಕುವುದು ಪೂರ್ಣ ವಿದ್ಯಾಭ್ಯಾಸವಾಗಲಾರದು. ಯಾಗ ಸದ್ಯದ ಪರಿಸ್ಥಿತಿ ಏನೈತಿ ಅಂತ ನೀವು ಇದಕ್ಕೆ ಅವಲೋಕನ ಮಾಡ್ಕೊಳ್ರಿ. ಇಲ್ಲಿ ಏನ್ ಹೇಳ್ತಾರ ಇದಕ್ಕ ಅವಲೋಕನ ಮಾಡ್ಕೊಳ್ರಿ, ಗೊತ್ತಾ ಅಲ್ವಾ? ಯಾಗ ನಡೆದೈತಿ ಈಗ ಅಂತೇಳಿ ತಿಳುವಳಿಕೆಗೆಲ್ಲ ಆಧಾರವಾಗಿರುವ ಇಲ್ಲಿ ಮತ್ ನೋಡ್ರಿ, ಲಂಚ ಅದು ಇದು ಎಲ್ಲ ಪ್ರಚಾರಕ್ಕೆ ಬರ್ಬೇಕಾದ್ರ ಅಲ್ಲೇ ಯಥಾರ್ಥ ಧರ್ಮ, ಆಚಾರ, ವಿಚಾರ, ನಮ್ಮ ಆತ್ಮತತ್ವದ ನಮ್ಮ ಜ್ಞಾನಕ್ಕ ಎಲ್ಲ ಆಗವಂತ. ಮತ್ತೀಗ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರ 2-2.5 ಕೋಟಿ ಖರ್ಚು ಮಾಡಿರ್ತಾನ. ಮತ್ತ ಅವ್ನ ಸಂಪಾದನೆ ಮಾಡ್ಬೇಕಲ್ಲ, ಅದನ್ನ ಎಲ್ಲ ಒಂದ್ರಿ ಎಲ್ಲ ಪೂರ್ತಿ ಬಡ್ಡಿಯಿಂದ ತುದಿ ತನಕ ಎಲ್ಲ ಬರೀ ಎದ್ದು ತತ್ವನ ಧರ್ಮಾದಿಗಳು ಎಲ್ಲಿನೂ ಇಟ್ಕೊಂಡಿಲ್ಲ. ಎಲ್ಲ ಅಧರ್ಮ ರೂಪನ. ಅದ್ನೇನಿಲ್ಲ, ಸುಮ್ಮನೆ ಓದುದಷ್ಟೇ. ಇಲ್ಲಿ ತಿಳುವಳಿಕೆಗೆಲ್ಲ ಆಧಾರವಾಗಿರುವ ವೇದಾಂತವನ್ನು ಜನರಿಗೆ ತಿಳಿಸಿ ಕೊಡದೇ ಇದ್ದರೆ ವಿದ್ಯಾಭ್ಯಾಸವು ಎಂದಿಗೂ ಪೂರ್ಣವೆನಿಸಲಾರದು. ವೇದಾಂತ ಬೋಧನೆವೆಂದರೆ ಉಪನಯನ ಮಾಡಿಸುವುದು, ಅಧ್ಯಯನ ಮಾಡಿಸುವುದು, ಭಾಷ್ಯ ಪಾರಾಯಣ ಮಾಡಿಸುವುದು ಎಂಬ ಅರ್ಥವನ್ನೇನು ಮಾಡಬೇಕಾದದ್ದಿಲ್ಲ. ಗಣಿತ ಶಾಸ್ತ್ರದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಶಾಸ್ತ್ರೀಯವಾಗಿರುವ ತಿಳುವಳಿಕೆಯು ವೇದಾಂತದಿಂದ ಉಂಟಾಗುತ್ತದೆ. ವೇದಾಂತದಲ್ಲಿ ಎಲ್ಲರ ಆತ್ಮನ ವಿಚಾರವು ಮುಖ್ಯವಾಗಿರುತ್ತದೆ. ಎಂಥ ನಾಸ್ತಿಕನಿಗೂ ತನ್ನ ಆತ್ಮನಿಲ್ಲ, ತಾನೇ ಇಲ್ಲ ಎಂಬ ನಂಬಿಕೆ ಇರುವುದಿಲ್ಲ. ಆತ್ಮ ವಿಚಾರದ ರೂಪರೇಖೆಯನ್ನಾದರೂ ವಿದ್ಯಾಭ್ಯಾಸದಲ್ಲಿರಿಸಬೇಕಲ್ಲವೇ? ವೇದಾಂತದಲ್ಲಿ ಅವಸ್ಥಾತ್ರಯ ವಿಚಾರವನ್ನು ಮಾಡಿದೆ. ಅವಸ್ಥಾತ್ರಯವೆಂಬುದು ಯುಕ್ತಿ ಸಿದ್ಧವಲ್ಲ, ಆತ್ಮನ ಅನುಭವವಾಗಿದೆ. ನೋಡಲ್ಲಿ ಇದಕ್ಕೆ ಅಂತೂ ನಮ್ಮ ವಿದ್ಯಾ ಪದ್ಧತಿನ ತಪ್ಪೈತಿ ಅಂತ ಗೊತ್ತಾಗ್ತೈತಿ. ಇಷ್ಟರಿಂದ ನಾವು ತಿಳ್ಕೋಬಹುದು. ಇನ್ನು ಅವಸ್ಥಾತ್ರಯವೆಂಬುದು ಯುಕ್ತಿ ಸಿದ್ಧವಲ್ಲ, ಆತ್ಮನ ಅನುಭವವಾಗಿದೆ. ನಾವು ಯಾರೊಬ್ಬರು ಅವಸ್ಥಾತ್ರಯವನ್ನು ಬಿಟ್ಟು ಇರಲಾರೆವು. ಎಚ್ಚರದಲ್ಲಿ ನಾವು ಕಾಣುವ ಜಗತ್ತು, ಅದರಲ್ಲಿ ನಮಗೆ ಆಗುವ ಸುಖ ದುಃಖಾನುಭವಗಳು, ಈ ಅನುಭವದಲ್ಲಿ ಒಂದು ಏಕದೇಶವಾಗಿರುತ್ತದೆ. ಆತ್ಮವಿದ್ಯೆಯ ಮೇಲಲ್ಲವೇ ನಮ್ಮ ವ್ಯವಹಾರದ ಚಿತ್ರವು ಕಾಣಿಸುವುದು. ವೇದಾಂತದ ದೃಷ್ಟಿಯಿಂದ ಅವಸ್ಥಾತ್ರಯವನ್ನು ವಿಚಾರ ಮಾಡುವುದು ನಮ್ಮ ತಿಳುವಳಿಕೆಯನ್ನು ಪೂರ್ಣಗೊಳಿಸುತ್ತದೆ. ವೇದಾಂತ
ವೇದಾಂತದಲ್ಲಿ ಅಹಂಕಾರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡದೆ ಅದರ ಹಿನ್ನೆಲೆಯಾಗಿರುವ ಪರಮಾತ್ಮ ತತ್ವವನ್ನು ಪ್ರಧಾನವಾಗಿ ಎನಿಸಿರುತ್ತದೆ. ಯಾವ್ಯಾವುದಕ್ಕೆ ಪ್ರಾಧಾನ್ಯತೆ ಕೊಟ್ಟಾರ ಅನ್ನೋದನ್ನು ತಿಳ್ಕೊಂಡ್ಬಂದಾರೆ. ಅದರ ಅವಲಂಬನೆಯಲ್ಲಿಯೇ ನಾವಿರುತ್ತೇವೆ, ಅದೇ ನಮ್ಮ ಪರಮಾರ್ಥ ಸ್ವರೂಪವು ಎಂಬ ತಿಳುವಳಿಕೆಯಿಂದ ನಿರಾಶೆ, ಏಳಿತನ, ಸೋಮಾರಿತನ ಇವೆಲ್ಲ ಹುಟ್ಟಡಗಿ ಹೋಗುವು. ವ್ಯವಹಾರದಲ್ಲಿ ಧೈರ್ಯವು, ಸರ್ವ ಪ್ರೇಮವು ಜೀವನ ಸೂತ್ರಗಳಾಗುವು. ಜೀವಂತ ವೇದಾಂತ ಅಂತ ಒಂದು ಐತಿ ನೋಡ್ರಿ, ದೂರ ಬರೆದಿದ್ದು ಬಹಳ ಮಾರ್ಮಿಕವಾಗೈತಿ. ಜೀವಂತ ವೇದಾಂತ ಅಂತ ಎದಕ್ಕೆ ಕರಿಬೇಕು ಅಂತ ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ಆದ್ದರಿಂದ ವೇದಾಂತದ ತಿಳುವಳಿಕೆಯು ಎಲ್ಲರಿಗೂ ಬೇಕು. ಸಾಮಾನ್ಯರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಬೇಕು. ಅದನ್ನು ನಾವು ತಿಳಿದು ಮುಖ್ಯಾರ್ಥದಲ್ಲಿ ಬ್ರಾಹ್ಮಣರೆನಿಸಿಕೊಳ್ಳಬೇಕು. ಬ್ರಹ್ಮಜ್ಞಾನ ವೇದಾಂತ ತಿಳಿದವ್ರಿಗೆಲ್ಲರಿಗೂ ಬ್ರಾಹ್ಮಣರು ಅಂತ ಕರೀತಾರೆ. ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರು, ಸಾತ್ವಿಕರಿರ್ತಾರೆ ಅವರು. ಗೌಣಾರ್ಥದಲ್ಲಿ ಬ್ರಾಹ್ಮಣರಾಗಿರುವರು ತಮ್ಮ ಹೊಣೆಗಾರಿಕೆಯನ್ನರಿತು ತಾವು ವೇದ ವಿದ್ಯೆಯಲ್ಲಿ ನಿಷ್ಣಾತರಾಗಿ ಎಲ್ಲರಲ್ಲಿಯೂ ಅದನ್ನು ಪ್ರಚಾರ ಮಾಡಬೇಕು, ಉಳಿದವರು ಅವರಿಗೆ ನೆರವಾಗಬೇಕು. ಇದರಿಂದ ಬ್ರಾಹ್ಮಣ್ಯವು ಬದುಕಿ ಲೋಕವನ್ನೇ ಉದ್ಧಾರ ಮಾಡುತ್ತದೆ. ನಾವಿಲ್ಲಿ ಹೊರಗಿನ ವಿಷಯದೊಳಗೆ ನೋಡ್ರಿ, ಬ್ರಾಹ್ಮಣರು ಅವರು ಎಲ್ಲೇ ಹಳ್ಳಿಯಾಗಿರ್ಲಿ ಅವ್ರು ಎಷ್ಟು ತಮ್ಮ ಗೃಹ ಕೃತ್ಯಗಳನ್ನು ಎಷ್ಟು ನೀಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಬದ್ಧ ಏನೇನು ಇರುವುದಿಲ್ಲ. ಅವರು ತಮ್ಮ ತನ ಬಿಟ್ಟ ಕೊಡುವುದಿಲ್ಲ. ಎಲ್ಲೇ ಬೇಕಾದಲ್ಲಿ ನೋಡ್ರಿ, ಅವ್ರು ಎಲ್ಲೇ ಇರಲಿ. ಸರ್ಕಾರಿ ಸೌಲಭ್ಯಗಳು ಬೇಕು, ಏನಾದ್ರೂ ಚಿಂತಿಲ್ಲ. ನಮ್ಮಂಗ ನಾವು ನೋಡು, ನಾವು ಜಂಗಮರಾಗಿರ್ತೇವಿ, ಪಂಚಮಸಾಲಿ ಇರ್ತೇವಿ, ಲಿಂಗಾಯತರಾಗಿರ್ತೇವಿ. ನಮ್ಮನ್ನ ಕೆಳಗಿನ ಕುಲಕ್ ಹಾಕ್ರಿ ಅಂತ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡು ನಮಗೆ ಎಂತೆಂಥ ದುರಾಶೆಗಳಿವ. ಅವರು ಬೇಕಾದಂಗ ಈಗ ಅವ್ರ ಮನೆಗೂ ಟಿವಿ ಇರ್ತಾವ, ಇಲ್ಲಂತಲ್ಲ. ಅವ್ರ ಆಚಾರ ವಿಚಾರ ಎಂದು ಬಿಟ್ಟು ಕೊಡುದಿಲ್ಲ. ಅವರು ಮುಂಜಾನೆ ಧರ್ಮಾಚರಣೆ, ಪೂಜಾ ಪುನಸ್ಕಾರ ಬೆಳಿಗ್ಗೆ, ಸಾಯಂಕಾಲ ಗೋಧೂಳಿ ಕಾಲದೊಳಗೆ ಮತ್ತೆ ಸಹಸ್ರನಾಮ ಹೇಳುದು. ಅದು ಮಕ್ಕಳಿಗೆ ಎಷ್ಟು ರೀತಿ ಪ್ರಭಾವ ಆಗ್ತದ ಗೊತ್ತೇ ಇಲ್ಲ. ನಾವು ಮಕ್ಕಳನ್ನ ಕರ್ಕೊಂಡು ಗುಡಿಗೆ ಹೋಗುದಿಲ್ಲ, ಅರ್ಥ ಆಗ್ತಾವ ನಮಗಂತೆ. ನಮ್ಮ ಧರ್ಮ ಈಗ ಮಕ್ಕಳನ್ನ ಗುಡಿ ಕರ್ಕೊಂಡು ಹೋಗೋದು, ಅಲ್ಲಿ ದೇವತ್ವದೊಳಗೆ ಅವನಲ್ಲಿ ಭಕ್ತಿ ಬರುವಂಗ ಮಾಡೋದು ಇಲ್ಲ. ಇವರೇ ಗುಡಿಗೆ ಹೋಗುದಿಲ್ಲ, ಪಾಲಕರ ಮೂಲ. ಕ್ಲಬ್ ಅಲ್ಲೋ ಇಲ್ಲೋ ಬರುದ ರಾತ್ರಿ 10:30 11 ಮೇಲೆ ಬರ್ತಾರೆ. ಆಫೀಸ್ ಮುಗಿಸ್ಕೊಂಡು ಆ ಕ್ಲಬ್ ಈ ಕ್ಲಬ್, ಅಲ್ಲಿ ಹೋಗು ಇಲ್ಲಿ ಹೋಗು. ಜೀವನ ಎಷ್ಟು ವಿಚಿತ್ರವಾಗಿ ನಡೆದ ನೋಡಿ. ಎಷ್ಟು ಧಾರ್ಮಿಕತೆ ಇತ್ತು ಮೊದಲು, ಈಗ ಅವ್ರು ಮಾತ್ರ ಬಿಟ್ಟಿಲ್ಲ. ಎಲ್ಲಿಯೋ ಒಬ್ಬರ ಅಪವಾದಕ್ಕಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೆ ಪರ್ಸೆಂಟೇಜ್ ನಮ್ಮನ್ನು ನೋಡಿದ್ರೆ ನಮ್ಮ ಅನ್ಯ ಧರ್ಮದವರಕ್ಕಿಂತ ಅವರಲ್ಲೇ ಆಚಾರ ವಿಚಾರ, ಧರ್ಮ ಸಹಿಷ್ಣುತೆ ಅದೆಲ್ಲ ಬಹಳ ಅವರಲ್ಲಿ. ಅವ್ರು ಬಿಟ್ಟು ಕೊಡುದಿಲ್ಲ ಅದನ್ನು. ಮಧ್ಯಾಹ್ನದ ಹೊತ್ತಿನೊಳಗೆ ನಳ ದಮಯಂತಿಯರ ಚರಿತ್ರ, ಸತ್ಯ ಹರಿಶ್ಚಂದ್ರರ ಚರಿತ್ರ, ಆ ಹೆಣ್ಣು ಮಕ್ಕಳು ಓದ್ಕೋತ ಕೂತಿರ್ತಾರ. ಮನೆ ಅಜ್ಜಿ ಇದ್ರಂದು ಅಜ್ಜಿ ಭಾಗವತ, ಶಿವಪುರಾಣ, ಶೈವರಾಗಿದ್ರೆ ಶಿವಪುರಾಣ. ಮಧ್ಯಾಹ್ನದಾಗ ಆ ಪೀಠ ಕಾಯಂ ಇರ್ತದ. ಎಲ್ಲರೂ ಸುತ್ತಲ ಕೂತ್ಕೊಂಡು
ಸ್ವಸ್ಥಂದ್ರು ಮೊಮ್ಮಕ್ಕಳು ಯಾರ್ಯಾರು ಮನೆಯೊಳಗೆ ಇರ್ತಾರ ಅವರೆಲ್ಲರೂ ಕುಡ್ಕೊಂಡು ಪ್ರಸಾದದ ಮೇಲೆ ಒಂದ್ ಅರ್ಧ ತಾಸು ರೆಸ್ಟ್ ಮಾಡಿ ಎದ್ದು ರಾಮಕೃಷ್ಣ ಅನ್ಕೋತ ಬಂದು ಭಾಗವತ ಓದ್ತಾರ. ಅವರು ಪರಂಪರೆ ಯಾವುದನ್ನು ಬಿಡುವುದಿಲ್ಲ. ನಾವು ಮತ್ತೊಬ್ಬರ ಕಟ್ಟಿಗೆ ಹೋಗಿ ಹರಟೆ ಹೊಡಿತೀವಿ. ನಮ್ಮ ಕರ್ಮ ಈಗ ನೋಡ್ರಿ, ನೀವು ಬೇಕಾರೆ ನಾವು ಯಾರಾದ್ರೂ ಮಕ್ಕಳಿಗೆ ಉಡಿಸ್ಕೊಂಡು ಕೂತು ಶಿವನ ಅಷ್ಟೋತ್ರ, ಯಾಕ ಸ್ವಾಮಿಗಳಿಗಷ್ಟೇ ಹೇಳಿರ್ತೇನೆ ಅದನ್ನ, ಆ ಜಂಗಮರಿಗಷ್ಟೇ ಹೇಳಿರ್ತೇನೆ, ರುದ್ರಾದ ಹೇಳುದು. ಯಾಕೆ ನೀವ್ ಯಾಕೆ ಹೇಳ್ಬಾರ್ದು? ಮಕ್ಕಳಿಗೆ ಕಲ್ಸಕ್ಕೆ ಸುಶಿಕ್ಷಿತರಲ್ಲಿ ನೀವು ಕಲ್ತವ್ರಲ್ಲ. ನಮಕ ಚಮಕ, ಗಣಪತಿ ಸ್ತೋತ್ರ ಯಾರೊಬ್ಬರ ಕುಂದಿರಿಸಿಕೊಂಡು ಮಕ್ಕಳಿಗೆ ಹೇಳಿದ್ದು? ನಮ್ಮ ಇದ್ರಾಗ ವೀರಶೈವರು, ಲಿಂಗಾಯತರು ಇವರು ಬೇಕಿದ್ರೆ 8-8:30 ತನಕ ಹರಟಿ ಹೊಡಿತಾರೆ. ಆ ಗುಡಿ ಕಟ್ಟಿ ಮೇಲೆ ಈ ಗುಡಿ ಕಟ್ಟಿ ಮೇಲೆ ಅವ್ರದ್ದು ಮಾತಾಡಿ ಇವ್ರದ್ದು ಮಾತಾಡಿ. ಮಕ್ಕಳು ಅವ್ರ ಇವ್ರಿಗಿಂತ ಬಲಾಗಿರ್ತಾರ. ನಾವು ಸಂಸ್ಕಾರ ಬೆಳೆಸುದು ನಮ್ಮ ಕೈಯದವ, ನಾವು ಅದನ್ನ ಮಾಡಿಸೋದೇ ಇಲ್ಲ. ಮತ್ತ ಕಾಲ ಕೆಟ್ಟ ಹೋತ್ರಿ, ಕೆಡಿಸ್ತವ್ರು ಯಾರು? ನಾವ ತಾನೆ. ಅದಕ್ಕ ಇದನ್ನ ಹಂಗೆ ವರ್ಣನೆ ಮಾಡ್ಕೊತ ಹೋಗಂತ ಇನ್ನೂ ದೂರ ಹೋಗ್ತದೆ ಇದು. ಅದಕ್ಕಿನ್ನ ಇಲ್ಲೇ ಮುಖ್ಯಾರ್ಥದಲ್ಲಿ ಬ್ರಾಹ್ಮಣರೆನಿಸಿಕೊಳ್ಳಬೇಕು, ಗೌಣಾರ್ಥದಲ್ಲಿ ಬ್ರಾಹ್ಮಣರಾಗಿರುವವರು ತಮ್ಮ ಹೊಣೆಗಾರಿಕೆಯನ್ನರಿತು ತಾವು ವೇದ ವಿದ್ಯೆಯಲ್ಲಿ ನಿಷ್ಣಾತರಾಗಿ ಎಲ್ಲರಲ್ಲಿಯೂ ಅದನ್ನು ಪ್ರಚಾರ ಮಾಡಬೇಕು, ಉಳಿದವರವರಿಗೆ ನೆರವಾಗಬೇಕು. ಇದರಿಂದ ಬ್ರಾಹ್ಮಣ್ಯವು ಬದುಕಿ ಲೋಕವನ್ನೇ ಉದ್ಧಾರ ಮಾಡುತ್ತದೆ. ವೇದಾಂತದ ಸಾರವು ಯಾರೋ ಕೆಲವರು ಸನ್ಯಾಸಿಗಳ ಸ್ವತ್ತಾಗಬಾರದು. ಅದರ ಸಾರವನ್ನು ವ್ಯವಹಾರಸ್ಥರು ಆದಷ್ಟು ಮಟ್ಟಿಗೆ ಅರಿತುಕೊಂಡು ವ್ಯವಹಾರಕ್ಕೆ ಉಪಯೋಗಿಸಬೇಕು. ಅದ ಗೊತ್ತಿಲ್ಲ. ಈಗ ಬಂದ್ ನೋಡಪ್ಪ ಬಸವಣ್ಣ ಅಂತ ಧಾರಾಳವಾಗಿ ವಿಭೂತಿ ಹಚ್ಕೊಂಡು ಅಂದ್ರ ಶಿವಶರಣ ಬಂದ್ ನೋಡು ಅಂತ ಗೇಲಿ ಮಾಡ್ತಾರೆ. ಅಕಸ್ಮಾತ್ ಲಿಂಗಪ್ಪನ ಕೊಳ್ಳಿ ಕಟ್ಕೊಂಡ್ರ, ಅರ್ಬಿ ಬಟ್ಟಿ ಒಳಗೆ ಹಾಕೊಂಡು ಕಟ್ಟಿದ್ರ ಏನ್ ಅವ್ನ ಇಷ್ಟು ಗೇಲಿ ಮಾಡ್ತಾರ? ಏನ್ ಕರ್ಮ, ಏನ್ ಧರ್ಮ, ಎಲ್ಲ ವಿಚಿತ್ರ ಆಗೈತಿ. ಅದಕ್ಕೆ ಈಗ ಒಬ್ರು ಯಾರು ಅಲ್ಲೇ ಊಟಕ್ಕೆ ಹಾಕಿ ಹೋಗ್ಬಿಡ್ತಾರ. ಆ ದೇವ್ರ ಮನೆಯಾಗನ ಅವ್ರವ್ರ ಲಿಂಗಪ್ಪನ ಅಲ್ಲೇ ಊಟಕ್ಕೆ ಹಾಕಿ ಆ ಪೂಜೆ ಮಾಡ್ಕೊಳ್ಳೋ ಮುಂದಟ ಅದನ್ನ ತೆಗೆದ ಅಲ್ಲೇ ಪೂಜೆ ಮಾಡಿ ಮತ್ತು ಅಲ್ಲೇ ಇಟ್ಟು ಹೋಗ್ಬಿಡ್ತಾರ. ಒಬ್ಬೊಬ್ಬರಿಗೆ ನಮಗೆ ವ್ಯವಸಾಯ ಮಾಡುವಾಗ ಅನುಕೂಲ ಆಗುದಿಲ್ಲ ಅಂತ ಹೇಳಿ ಹೋಗೋರು ಬೇರೆ, ಮತ್ತೆ ಬೇರೆ. ಆದ್ರೆ ಯಥಾರ್ಥವಾಗಿ ನಾವು ಇದನ್ನು ನೋಡ್ಲಿಲ್ಲ ಅಂದ್ರೆ ನಮ್ಮ ಧರ್ಮ ಯಾವ ಅವನತಿ ಬಂದದ್ ನೋಡ್ರಿ. ಪರಮಾರ್ಥ ತತ್ವದ ಅರಿವಿಲ್ಲದವರು ವ್ಯವಹಾರಕ್ಕೆ ಉಪಯೋಗಿಸಬೇಕು. ಪರಮಾರ್ಥ ತತ್ವದ ಅರಿವಿಲ್ಲದವರ ವ್ಯವಹಾರಕ್ಕೂ ಅದನ್ನು ಅರಿತಿರುವವರ ವ್ಯವಹಾರಕ್ಕೂ ಬಹಳ ಹೆಚ್ಚು ಕಡಿಮೆ ಇರುತ್ತದೆ. ಮನುಷ್ಯನು ಕೆಲವು ಭಾಷೆಗಳನ್ನು ಕಲಿತ ಮಾತ್ರಕ್ಕೆ ಅಕ್ಷರ ವಿದ್ಯೆಯನ್ನು ಕಲಿತಂತೆ ಆಗುವುದಿಲ್ಲ. ಶರೀರ ಪ್ರಧಾನವಾದ ದೃಷ್ಟಿಯಿಂದ ಧನ ಸಂಪಾದನೆ ಮಾಡಿ ಶರೀರದ ಭೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ರಾಶಿ ಹಾಕಿಕೊಂಡ ಮಾತ್ರದಿಂದಾಗಲಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ಆಧುನಿಕ ಕಾಲದ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಳ್ಳುವ ಚಾತುರ್ಯತೆಯನ್ನು ಸಂಪಾದಿಸಿಕೊಂಡ ಮಾತ್ರದಿಂದಾಗಲಿ ಅವನು ವಿದ್ಯಾವಂತನೆನಿಸುವುದಿಲ್ಲ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳಲ್ಲೆಲ್ಲ ಒಬ್ಬನೇ ಪರಮಾತ್ಮನಿರುತ್ತಾನೆ. ನಾಶರಹಿತನಾದ ಆತನನ್ನರಿತುಕೊಂಡು ಸರ್ವತ್ರ ಸಮಬುದ್ಧಿಯನ್ನು ಗಳಿಸುವ ಗುರಿಯನ್ನಿಟ್ಟುಕೊಳ್ಳುವುದೇ ನಿಜವಾದ ವಿದ್ಯಾಭ್ಯಾಸದ ಗುರುತು. ಈ ಅಕ್ಷರ ಪರಮಾತ್ಮನ ವಿದ್ಯೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಲೌಕಿಕ ವಿದ್ಯಾಭ್ಯಾಸದ ಕ್ರಮವನ್ನು ರಚಿಸಿಕೊಳ್ಳುವ ಬುದ್ಧಿಯನ್ನು ಆ ಭಗವಂತನೇ ನಮಗೆ ಅನುಗ್ರಹಿಸಲಿ. ವೇದಾಂತ ವಿದ್ಯೆಯನ್ನು ಲೋಕಕ್ಕೆಲ್ಲ ತಮ್ಮ ಅಮೋಘ ಗ್ರಂಥಗಳ ಮೂಲಕ ಸೂರ್ಯ ಮಾಡಿಕೊಟ್ಟಿರುವ ಶ್ರೀ ಶಂಕರ ಭಗವತ್ಪಾದರವರು ಅನುಗ್ರಹ
ಅನುಗ್ರಹಿಸಲಿ ಎಂದು ಹಾರೈಸುತ್ತೇನೆ. ಇನ್ನ ನಾಳಿನ ದಿವಸ ಈಗಿನ ಜನತೆಗೆ ವೇದಾಂತದ ಪ್ರಯೋಜನ ಅಂತ, ಇದು ಜನರಲ್ ಟಾಪಿಕ್ ಇರುತ್ತದೆ. ನೋಡು ಮತ್ತೀಗ ನಾವು ಅದನ್ನು ಮುಗಿಸಬೇಕಲ್ಲ. ಆಯ್ತು, ನಾಳಿನ ದಿವಸ ಈಗಿನ ಜನತೆಗೆ ವೇದಾಂತದ ಪ್ರಯೋಜನ. ಈ ವಿಚಾರವನ್ನ ನಾಳಿನ ದಿವಸ ನೋಡೋಣ ಅಂತೇಳಿ ಇಲ್ಲಿವರೆಗೆ ಈ ಪಾಠಕ್ರಮವನ್ನ ಮಾಡ್ಕೊಂಡು ಬಂದದ್ದಾಗಿದೆ. ನಾಳಿನ ದಿವಸ ಮತ್ತೆ ಇದನ್ನ ಮುಂದುವರಿಸ್ಕೊಂಡು ಬರೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಇವತ್ತಿನ ಈ ವಿಷಯಕ್ಕೆ ಮಂಗಳ ಹಾಡುವ. ಹರಿ ಓಂ ತತ್ಸತ್.